ಅಭ್ಯಾಸಗಳನ್ನ ನಿದ್ರೆ ಮತ್ತು ಹಾಗೂ ನಮ್ಮ ಪ್ರಪಂಚದ ವ್ಯವಹಾರದಲ್ಲಿ ತೊಡಗ್ತಾ ಇದ್ದೀವಿ. ಆದ್ರಿಂದ ಅವ್ರಂತಾರ ಗೌನ್ ಕೊಡ್ರಿ, ಅದಕ್ಕೆ ಅದ ಮೇಜರ್ ಆಗೈತಿ. ನಮಗ್ 23 ತಾಸು ಪ್ರಪಂಚದ ನಿದ್ರಿ ಹಿಡ್ಕೊಂಡು 3 ತಾಸು ಪಾರ್ ಮಾಡ್ತದ. ಮಾರ್ತಂದ್ರೆ ಏನದು? ನಮ್ಮ ಅಭ್ಯಾಸ. ಇನ್ನು ಸ್ಮರಣೆ ಮಾಡುವಂತದ್ದು 23 ತಾಸು ಸ್ಮರಣೆಯಲ್ಲಿ ಇರಲಿ. ಅದು 3 ತಾಸು ಅಭ್ಯಾಸ ಮಾಡಿದಂತದ್ದು 23 ತಾಸು ಏನದಲ್ಲ, ಅದರಲ್ಲಿ ಸ್ಮರಣೆಯಲ್ಲಿ ಇಟ್ಕೊಂಡು ನಾವ್ ಅದನ್ನ ಅಭ್ಯಾಸ ಮಾಡಿದ್ರೆ ಅದ್ರ ಸ್ವಾರ್ಥಕ ಆಗ್ತದೆ. ಮತ್ತೆ ಇದನ್ನ ಪೂರಾ ಮರೆತು ಅದರಲ್ಲಿ ನಾವು ತಲ್ಲೀನರಾಗಿಬಿಟ್ಟಿವಿ ಅಂದ್ರೆ ವ್ಯರ್ಥ ಆಯ್ತು. ಅದಕ್ಕೆ ತೊಡ ಮಾಡದೆ ಮಾಡ್ಕೊಳ್ಳೋದು ಯಾವುದು ಅಂದ್ರೆ ಅದೇದು ಸ್ವರೂಪ ಇರ್ಲಿ. ಆ ಪ್ರಕಾರವಾಗಿ ನಾವು 4 ಭಾಗಗಳನ್ನು ಮಾಡಿ ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ ಅನ್ನುವಂಥದ್ದು ಕೊನೆಯುವಂಥದ್ದು ಮುಖ್ಯ ಪುರುಷಾರ್ಥ. ಅದಕ್ಕೆ ಗಮನ ಕೊಡುವ ಸಲುವಾಗಿ ನಾವು ಮಾತಾಡಿ. ಆದ್ದರಿಂದ ಈ 3 ಪುರುಷಾರ್ಥಗಳನ್ನು ಒಂದು ಪರಡಿ ಒಳಗೆ ಇಡ್ರಿ, ಮೋಕ್ಷ ಒಂದು ಪರಡಿ ಒಳಗೆ ಇಡ್ರಿ. ಒಂದು ಪ್ರೇಯಸ್ಸದ, ಒಂದು ಶ್ರೇಯಸ್ಸದ. ಈ ಪ್ರೇಯಸ್ಸು ತೆಳಗ್ ಬರ್ತದ, ಈ ಪ್ರೇಯಸ್ ಅಲ್ಲ, ಶ್ರೇಯಸ್ಸು ತೆಳಗ್ ಬರ್ತದ, ತೂಕ ಹೆಚ್ಚಾಗ್ತದ. ಪ್ರೇಯಸ್ ತೂಕಿ ಏನು ಉಳಿದಿಲ್ಲ, ಅಂದ್ರೆ ನಿಸ್ಸಾರ ಅದ. ಅದಕ್ಕೊಂದು ಸೂತ್ರವನ್ನ ಹೇಳಿದರು. ನಿಸ್ಸಾರ ನಿಸ್ವತ್ವವಾದಂತ ಪ್ರಪಂಚ ಬೇಡಂತಲ್ಲ, ಎಷ್ಟು ಬೇಕು ಅಷ್ಟು ಅದನ್ನ ಪಡ್ಕೊಳ್ಳೋ ಸಲುವಾಗಿ ಒಂದು ಸೂತ್ರ ಹೇಳಿದ್ರು. ಅದ್ರ ಗುಣಧರ್ಮ ಏನದಾವು, ಅದು ಏನದಾವು ಅನ್ನೋದು ನೀನು ಸೂತ್ರ ಹೇಳಿರಲ್ರಿ. ಏನದು? ಅತೃಪ್ತಿಕರ ಆಯ್ತು ನೋಡ್ರಿ. ಅದ ಏನೋ ಒಂದು ಸೂತ್ರ ಹೇಳಿರಲ್ಲ, ನೆನಪು ಮಾಡ್ರಿ. ಯಾರು? ಎ ಬಿ ಎ ಡಿ. ಬಿ ಎ ಡಿ ಅಂದ್ರೆ ಏನು? ಬಂಧಕತ್ವಂ, ಅತೃಪ್ತಿಕರತ್ವಂ, ದುಃಖ ಮಿಶ್ರಿತ್ವಂ. ಇದನ್ನೆಲ್ಲ ಬಿಟ್ಟುಕೊಳ್ಳೋದು. ಇದರಿಂದ ಕೂಡ್ಯಾವ ನೋಡ್ರಿ ಅವು 3. ಆ ಒಂದು ಪರಡಿ ಒಳಗಿರುವಂತವು ಈ 3 ದೋಷಗಳಿಂದ ಕೂಡಿದಾವೆ. ಯಾವ ಬಂಧಕ ಕಾರಣ ಆಗ್ತವೆ. ಒಂದೇದ್ದು ಅವು ನಮ್ಮನ್ನು ಬಂಧಿಸ್ತಾವ, ದುಃಖ ಸುಖ ಮಿಶ್ರಿತದವ, ಮತ್ತು ನಮ್ಗ ತೃಪ್ತಿಯನ್ನ ಪೂರ್ಣ ಮಾಡೋದಿಲ್ಲ. ಸುಖ ಕೊಟ್ಟಂಗಾಗಿ ನಮ್ಮಿಂದ ಹೋಗಿಬಿಡ್ತಾವ, ಯಾರೇ ಹೋಗಿಬಿಡ್ತಾವ. ಮತ್ತೊಂದು ಬಯಸ್ತದ, ಅದು ಹಂಗ ಆಗ್ತದ. ಹಿಂಗ ನಿರಂತರವಾಗಿ ಜೀವನ ಪರ್ಯಂತರ ನಮಗ ಅತೃಪ್ತಿಕರತ್ವ, ಸುಖ ದುಃಖಗಳ ಮಿಶ್ರಣವನ್ನು ತಂದು ಒಡ್ಡಿ ನಿರಾಶೆಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ಒಂದು 3 ಇದರಲ್ಲಿ ಧರ್ಮ, ಅರ್ಥ, ಕಾಮ ಇವುಗಳಲ್ಲಿ ಕಂಡ ಬರ್ತದ ದೋಷ. ಈಗ ನಮಗ ಕಂಡಾಕ್ಷಣ ರಮಣೀಯವೇದೆಲ್ಲ, ಉಂಡಾಕ್ಷಣ ವಿರಸವೇದ ಅಂತೆಲ್ಲ. ಇವೆಲ್ಲ 3 ಹೆಂಗದಾವ್? ರಮಣೀಯ ಅದಾವು, ರುಚಿ ಅಲ್ಲ. ಇವು ರುಚಿ ಅದಾವ, ಹಿತ ಅಲ್ಲ ಅಂತ ಅರ್ಥ. ರುಚಿ ಕೊಡ್ತಾವ ಪ್ರಪಂಚಕ್ಕ, ಹಿತವನ್ನ ನಮಗ್ ಬಯಸುದಲ್ಲ. ನಿಜವಾದ ಹಿತ ಬಯಸುವಂತದ್ದು 4ನೇದಕ್ಕೆ ಬರ್ರಿ. ನಿಜವಾಗಲೂ ನಮಗ್ ಹಿತವನ್ನ ಬಯಸ್ತಕ್ಕಂಥ 4ನೇ ಪುರುಷಾರ್ಥ ಯಾವುದು? ಅದು ಪರಮ ಪುರುಷಾರ್ಥ. ಪರಮ ಅಂತ ಇಟ್ಟಾರ ಅದಕ್ಕೆ ಹೆಸರ, ಪರಮ ಪುರುಷಾರ್ಥ. ಆದ್ದರಿಂದ ಆ ಒಂದು ಪರಮ ಪುರುಷಾರ್ಥದಲ್ಲಿ ನಮಗ ಕೇವಲ ಆ ಶ್ರುತಿಗಳೇನ್ ಮಾಡ್ತಾವ? ಹಿತವನ್ನ ಬಯಸಾವ, ಸ್ವಾರ್ಥ ಬೇಕಾಗಿಲ್ಲ, ನಮ್ಮಿಂದ ಏನ ಒಳಗೆ ಉಪಕಾರ ಬೇಕಾಗಿಲ್ಲ. ಆದ್ದರಿಂದ ಆ ಋಷಿ ಮುನಿಗಳು ಅಖಂಡವಾದ ತಪಸ್ಸೆ ಮಾಡಿ ತಮ್ಮ ಒಂದು ಶಕ್ತಿಯಲ್ಲಿ ಅದನ್ನ ಅವರು ಹೇಳಿದ್ದಾರೆ. ಆದ್ದರಿಂದ ಆ ಒಂದು ಶ್ರೇಯಸ್ಸನ್ನ ಕೇಳ್ತಕ್ಕಂತ ಪರಮ ಪುರುಷಾರ್ಥವನ್ನ ನಾವು ಪಡ್ಕೊಳ್ಳುವಂತದ್ದದ. ಇವು 3 ಏನದಾವಲ್ಲ, ಅವು ನಮಗ ಅತೃಪ್ತಿ ಅದಾವ. ಆದ್ದರಿಂದ BAD ಅನ್ನುವಂಥದ್ದು ಏನದ, ಅವುಗಳ ದೋಷದ. ಅವುಗಳನ್ನು ತೆಗೆದು ಹಾಕಿ ಶ್ರೇಯಸ್ಸಲ್ಲಿರುವಂತ ನಿತ್ಯ ಸತ್ಯ ಮುಕ್ತ ಸ್ವರೂಪವಾದಂತ ನಮ್ಮ ಸ್ವರೂಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ ಅನ್ನುವಂತ ಉದ್ದೇಶದ ಗುರುಗಳದ್ದು. ಅದನ್ನ ಈಗ ನಮ್ಮ ಗುರುಗಳು ನಮ್ಗೆ ಯಥಾರ್ಥವಾಗಿ ಸರಿಯಾಗಿ ನಿನ್ನೆ ಬಿಟ್ಟಂದಲ್ಲಿಂದ ಮುಂದುವರಿಸಿಕೊಂಡು ಹೋಗಲಿ ಅನ್ನುವಂತ ಒಂದು ವಿನಂತಿಯನ್ನು ಅವ್ರಿಗೆ ಮಾಡ್ತಾ ಇದ್ದೇನೆ. ಅದು ಪೇಜ್ ನಂಬರ್ 9 2 ಶ್ಲೋಕ ಬರ್ತವೆ. ಹೋಮ್ವರ್ಕ್ ಅಂತ ಹೇಳಿ ನಾನು ಹೇಳಿದ್ದೆ ನಿನ್ನೆ. ಹೋಮ್ವರ್ಕ್ ಅಂತ ಹೇಳಿದ್ದೆ, ಯಾರು ಎಷ್ಟು ಮಾಡಿದ್ರಿ ಗೊತ್ತಿಲ್ಲ. ಕಠೋಪನಿಷತ್ತಿನ 1ನೇ ಅಧ್ಯಾಯ 2ನೇ ವಲ್ಲಿ 1ನೇ ಮಂತ್ರ, ಅದರಂತೆ 2ನೇ ಮಂತ್ರದಲ್ಲಿ ಆ 2 ಶ್ಲೋಕ ಕೊಟ್ಟಾರಿದ್ರಾಗ ಅವನ್ನ ಈ ಗುರುಗಳು ಹೇಳ್ತಾ ಇದ್ರು. ಆಯ್ತು ಬಿಡ್ರಿ. ಅವ ಮಾಡಲ್ಲ, ಅವನ ಕೆಟ್ಟ ಬಿಜಿ ಅವನ ಮ್ಯಾಲ ಯಾರು ಮಾತಾಡಕತ್ತಾರ? ಇಲ್ರಿ, ನಾ ಏನಿಲ್ಲ, ನಾ ಈಗ ಹೇಳೋದು ಬಿಟ್ಟು ಎಷ್ಟು
ಯಾರೋ ಒಬ್ರು ಅದನ್ನ ಮ್ಯೂಟ್ ಮಾಡನ್ರಿ. ಊಟ ಮಾಡ್ರಿ. ಅವ್ ಮನಿ ವ್ಯವಹಾರ ಇಲ್ಲೆಲ್ಲ ಬಂದ್ಬಿಡ್ತಾವ. ಹೇಳ್ಬೇಕಂದ್ರೆ ಅಲ್ಲಿಂದ ಬರ್ಬೇಕಂದ್ರಿ. ಇಲ್ಲೇನ್ ಇಲ್ ಬಿಡ್ರಿ, ಇಲ್ಲೇನು ಎಲ್ಲ ಇಲ್ಲ ಹೊರಗೆ ಶಾಂತ ಅದ. ಅಲ್ಲಿಂದ ಹೇಳ್ಬೇಕನ. ಹಾ ಒಂದೇ ಈ ಮಂತ್ರಗಳು ಎರಡು ಹೇಳ್ಯಾರ ನೋಡ್ರಿ 9ನೇ ಪೇಜ್ದಾಗ. ಸರಿ ಸರಿ ಹೋಮ್ವರ್ಕ್ ಕೊಟ್ಟಿತ್ತವ್ರಿಗೆ ನಿನ್ನೆ ಅವ್ರು ನೋಡ್ಕೊಂಬರಿ. ಸರಿ ಆಯ್ತು. ಮಾಡಿದವ್ರು ಬಂತು, ಮಾಡ್ದವ್ರು ಬಂತು. ನಾ ಹೇಳ್ತೀನಿ ಕೇಳಿ. 1ನೇ ಅಧ್ಯಾಯ 2ನೇ ವಲ್ಲಿ ಏನ್ ಕಠೋಪನಿಷತ್ ನಾವು ಅಭ್ಯಾಸ ಮಾಡಿದ್ವಿ, ಅದ್ರಾಗಿನ ಮಂತ್ರಗಳಿವೆ. ಅನ್ಯಶ್ರೇಯೋ ಅನ್ಯತ್ ಏವ ಪ್ರೇಯಃ ತೇ ಉಭೇ ನಾನಾರ್ಥೆ ಪುರುಷಗಂ ಶನೀತಃ ತ್ರಯೋಃ ಶ್ರೇಯಃ ಆದದಾನಸ್ಯ ಸಾಧು ಭವತಿ ಈಯತೇರ್ ಅಥಾತ್ ಯವು ಪ್ರೇಯೋ ವೃಣೀತೆ. 1ನೇ ಶ್ಲೋಕ. ಏನಿದ್ರ ಅರ್ಥ? ಒಂದು ಶ್ರೇಯಸ್ಸು ಬೇರೆ, ಮತ್ತೊಂದು ಪ್ರೇಯಸ್ಸು ಬೇರೆ. ಶ್ರೇಯಸ್ಸು ಮತ್ತು ಅಂತಂದ್ರ ರುಚಿ ಇದ್ದದ್ದು, ಶ್ರೇಯಸ್ಸು ಅಂದ್ರೆ ಹಿತವಾದದ್ದು. ಅಲ್ಲ ಉಲ್ಟ ಅಲ್ಲ, ಇಲ್ಲ ಬರೋಬರಿ. ಶ್ರೇಯಸ್ಸು ಅಂದ್ರೆ ಹಿತ ಬರಬರಿ ಅದ. ಅವೆರಡು ಬೇರೆ ಬೇರೆಯಾದ ಪ್ರಯೋಜನವುಳ್ಳವಾಗಿ ಪುರುಷನನ್ನು ಕಟ್ಟುತ್ತವೆ. ಅವೆರಡರಲ್ಲಿ ಶ್ರೇಯಸ್ಸನ್ನು ಸ್ವೀಕರಿಸಿದವನಿಗೆ ಒಳ್ಳೆಯದಾಗುತ್ತದೆ, ಮತ್ತು ಯಾವನು ಪ್ರೇಯಸ್ಸನ್ನು ಆರಿಸಿಕೊಳ್ಳುತ್ತಾನೋ ಅವನು ಅರ್ಥದಿಂದ ತಪ್ಪಿ ಹೋಗುತ್ತಾನೆ ಅಂತ ಹೇಳಿದ. ಅರ್ಥಾತ್ ಯವು ಪ್ರೇಯೋ ವೃಣೀತೆ ಅಂದ್ರೆ ಏನಾಯ್ತು? ಯಾವ ಶ್ರೇಯಸ್ಸನ್ನು ಆರಿಸ್ಕೊತಾನ ಅವ ಒಳ್ಳೇದಾಗ್ತದ, ಯಾವ ಪ್ರೇಯಸ್ಸನ್ನು ಆರಿಸ್ಕೊಂಡಾಗ ಅವಾಗ ಅರ್ಥದಿಂದ ತಪ್ಪಿ ಹೋಗುತ್ತದೆ ಅಂತ ಹೇಳಿದ್ರು. ನಾವೇನ್ ಆರಿಸ್ಕೊಂಡವ್ರಿ? ನಾವೆಲ್ಲ ಏನನ್ನ ಆರಿಸ್ಕೊಂಡವ್ರು? ಪ್ರೇಯಸ್ ಆರಿಸ್ಕೊಂಡವ್ರು. ಅರ್ಥಾತ್ ಅಂದ್ರ ಅರ್ಥದಿಂದ ಅಂದ್ರೆ ಇಲ್ಲಿ ಬರ್ಕೊಡ್ರಿ. ನಾನು ಹಿಂದೆ ಬರ್ಸಿರ್ಬೇಕು ನಿಮಗ, ಈಗ ಇನ್ನೊಮ್ಮೆ ಹೇಳ್ತೇನೆ. ಅರ್ಥ ಅಂದ್ರೆ ಇಲ್ಲಿ ಹಣ ಅಂತ ಮಾಡಬಾರ್ದು, ಭದ್ರತೆ ಅಂತ ಮಾಡಬಾರದು. ಇಲ್ಲಿ ಏನ್ ಅರ್ಥ ಮಾಡ್ಬೇಕು ಅಂತಂದ್ರ ಪುರುಷಾರ್ಥ, ಎತ್ತರದ ಪುರುಷಾರ್ಥವಾದಂತಹ ಮೋಕ್ಷದಿಂದ ತಪ್ಪಿಸ್ಕೊತಾರ. ದೋಷರಹಿತವಾದ ಅವು ಏನದಾವ, ದೋಷ ಸಹಿತವಾದಂತಹ ಏನದಾವ ಧರ್ಮಾರ್ಥ ಕಾಮಗಳಲ್ಲಿ ಸಿಕ್ಕಾಕೊಂತಲ್ಲವ. ದೋಷರಹಿತವಾದಂತಹ ಪುರುಷಾರ್ಥ ಬೇಕಂದ್ರಿಗೆ ಅವ ಏನ್ ಮಾಡ್ಬೇಕು? ಶ್ರೇಯಸ್ಸನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾನೆ. ಶ್ರೇಯಸ್ಸು ಸ್ವೀಕಾರ ಮಾಡಿದ್ರೆ ಅದು ಸಿಗುದಿಲ್ಲ, ಮೋಕ್ಷ ಸಿಗುದಿಲ್ಲ ಅನ್ನುವಂತ ಆ ಮೋಕ್ಷಕ್ಕ ಅರ್ಥ ಅಂದಾರೆ ಇಲ್ಲಿ ಸಂದರ್ಭೋಚಿತವಾಗಿ ಮೋಕ್ಷಕ್ಕನ ಅರ್ಥದಿಂದ ತಪ್ಪಿ ಹೋಗುತ್ತಾನೆ ಅಂತ ಹೇಳಿದ್ರು. ಇದು 1ನೇ ಮಂತ್ರದ. ಇದು ಅಲ್ಲೇ ಮುಂದೆ 2ನೇ ಮಂತ್ರದ ಇನ್ನೊಂದು. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತೆ ವಿವಿನಕ್ತಿ ಧೀರಃ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಶ್ರೇಯೋ ಮಂದೋ ಯೋಗಕ್ಷೇಮಾತ್ ವೃಣೀತೆ. ಕಠೋಪನಿಷತ್ತು ಈ 1ನೇ ಅಧ್ಯಾಯ 2ನೇ ವಲ್ಲಿ 2ನೇ ಮಂತ್ರ ಇವನ್ನ ಮತ್ತೆ ಕೊಟ್ಟಾರ, ರೆಪ್ಯುಟೇಷನ್ ಕೊಟ್ಟಾರ. ಏನದ್ರ ಅರ್ಥ? 2ನೇ ಮಂತ್ರದ ಅರ್ಥ ಶ್ರೇಯಸ್ಸು ಪ್ರೇಯಸ್ಸು ಮನುಷ್ಯನ ಬಳಿಗೆ ಬರ್ತಾವ. ಎದುರಿಗೆ ಬರ್ತಾವ. ಯಾರು ನೀವು ದೊಡ್ಡವರಾಗ್ತೀವಿ, ನಮ್ಮ ಎದುರಿಗೆ 2 ಬರ್ತಾವ. ಶ್ರೇಯಸ್ಸು ಬರ್ತದ, ಪ್ರೇಯಸ್ಸು ಬರ್ತದ. ಅವುಗಳಲ್ಲಿ ಚೆನ್ನಾಗಿ ಒಳಹೊಕ್ಕು ಧೀರನು ವಿವೇಚನೆ ಮಾಡಿಕೊಳ್ಳುತ್ತಾನೆ. ಯಾವ ವಿವೇಕಿ ಅದನ್ನ ಅವ ವಿಚಾರ ಮಾಡ್ತಾನ. ಧೀರನಾದವನು ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ಸನ್ನೇ ಆರಿಸಿಕೊಳ್ಳುತ್ತಾನೆ. ಅಂದ್ರೆ ಧೀರ ಅಂದ್ರೆ ಇಲ್ಲೇ ಏನು ಧೈರ್ಯ ಅಂತಲ್ಲ, ಇಲ್ಲೇ ಏನು ಧೀರ ಅಂದ್ರೆ ವಿವೇಕಿ, ಬ್ರಾಹ್ಮಣ, ಸತ್ವಗುಣ ಇದ್ದಾವ, ಜಾಣ ಇದ್ದಾವ, ವಿವೇಕಿ, ವೈರಾಗ್ಯದಿಂದ ಕೂಡಿದವ, ವಿವೇಕ ವೈರಾಗ್ಯ ಸಮಾಜ ಶಕ್ಮ ಸಂಪತ್ತಿಯಿಂದ ಕೂಡಿದವ ಶ್ರೇಯಸ್ಸನ್ನೇ ಬಿಟ್ಟು ಶ್ರೇಯಸ್ಸನ್ನೇ ಆರಿಸಿಕೊಳ್ಳುತ್ತಾನೆ. ಇನ್ನೊಬ್ಬ ನೋಡ್ರಿ, ಒಬ್ಬ ಧೀರ, ಅವನ ವಿರುದ್ಧ ಯಾರು? ಮೂಢ, ಮಂದ ಅಂತಾರಲ್ಲಿ ಮೂಢ ಮಂದ ಯೋಗಕ್ಷೇಮ ವೃಣೀತೆ. ಯೋಗಕ್ಷೇಮಕ್ಕೆಂದು ಪ್ರೇಯಸ್ಸನ್ನೇ ಆರಿಸಿಕೊಳ್ಳುತ್ತಾನೆ. ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಈಗ ಶಾಸ್ತ್ರದ ಒಂದು ವಿಚಾರದಾಗ ಅಂದ್ರೆ ನಾವ್ ಯಾರು ಈಗ ಅಭ್ಯಾಸ ಮಾಡೋದಂದ್ರೆ ಗೃಹಸ್ಥರಾಗಿ ನಾವು ಜೀವನ ಮಾಡಕತ್ತೇವೆ ಅಂತಂದ್ರೆ ನಾವೆಲ್ಲರೂ ಪ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಂಡವರು ಅಂದ್ರ ಮಂದ ಅಧಿಕಾರಿಗಳು ಅಂತ. ಆ ಮಂದದೊಳಗ ಹೆಚ್ಚು ಕಮ್ಮಿ ಅದೇ, ನಾವೇನು ಉತ್ತಮ ಅಧಿಕಾರಿಗಳು ಅಲ್ಲ. ಶಾಸ್ತ್ರ ಹೇಳತ್ತ ಅದ್ರಾಗೆ ಬೇಜಾರು ಮಾಡ್ಕೊಳ್ಳಂಗಿಲ್ಲ. ಅಂತ ಶಾಸ್ತ್ರ ತಿಳಿದೇವಿ ಅಂದ್ರೂ ಕೂಡ ಮಂದ ಅಧಿಕಾರಿಗಳು ಇದ್ದವರು ನಾವು.
ಯಾಕ ನಾವು ಮೊದಲ ಪ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಂಡೇವ, ಶ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಂಡೇವು. ಪ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಂಡೇವಿ ಅಂತ ಅರ್ಥ ಇವು ಎರಡು ಮಂತ್ರಗಳ ಅರ್ಥ. ದ ವೇದ ಸೇ ದಟ್ ಮೆಜಾರಿಟಿ ಇಸ್ ಡಲ್. ಎಷ್ಟು ಸಂಖ್ಯೆ 100ಕ್ಕೆ ಎಷ್ಟು ಮಂದಿ ಅದಾರಪ್ಪ ಅಂದ್ರೆ ಮೆಜಾರಿಟಿ ಅಂತ ಸಂಖ್ಯೆ ಹೇಳುದು. ನಾ ಅಂತೇಳಿ ಸಂಖ್ಯೆ ಕೊಡ್ತೇನೆ, 99 ಮಂದಿ, 100ಕ್ಕೆ 99 ಮಂದಿ ಏನದಾರ್ರಿ ಮೂಢರಾದಾರ ಅಂತ ಅರ್ಥ. ಎಲ್ಲೋ ಖಚಿತ ಒಬ್ಬ ವಿವೇಕಿ ಅದ. ಅವ ಏನ್ ಮಾಡ್ತಾನ, ಶ್ರೇಯೋ ಮಾರ್ಗವನ್ನ ಆಯ್ಕೆ ಮಾಡ್ಕೊತಾನ. ಅವು ಬರ್ತಾವ, ಯಾರು ಆಯ್ಕೆ ಮಾಡ್ಕೊತಿದ್ದಿ ಮಾಡಿ ಕೊಡ್ತಾರ ಕೈಯಾಗ. ಆ ಹುಡುಗ ಹುಡುಗಿ ನಿಲ್ಲಿಸಿ ಸ್ವಯಂವರ ಮಾಡಿದ ಲಗ್ನ ಮಾಡ್ಬೇಕಾದ್ರೆ ಮಾಲಿ ಹಾಕ್ರಿ ಅಂತಾರ. ಹಾಕ್ತಿರಲ್ಲ ಮಾಲಿ, ಹುಡುಗಿ ಹುಡುಗಗೆ ಹಾಕ್ತಾನ, ಹುಡುಗ ಹುಡುಗಿಗೆ ಹಾಕ್ತಾನ. ನೋಡಿ ಅಲ್ಲಿ ಶ್ರೇಯೋ ಮಾರ್ಗಕ್ಕೆ ಹಾಕ್ತೇವೋ ಇಲ್ಲ ಪ್ರೇಯೋ ಮಾರ್ಗಕ್ಕೆ ಹಾಕ್ತೇವೋ ನಾವು ಮಾಲಿ. ಬಹಳ ಜನ 99 ಬರೀ 99 ಇಂದ ಕಡಿಮೆ ಆಗಿದೆ. 99.99 ಅಂದ್ರೆ 10,000 ಮಂದಿ ಒಳಗೆ 9,999 ಮಂದಿ ಶ್ರೇಯಸ್ಸಿಗೆ ಮಾಲಿ ಹಾಕೋರದಾರ ಹೊರತು ಶ್ರೇಯಸ್ಸಿಗೆ ಮಾಲಿ ಹಾಕೋರಿಲ್ಲ. ಹೌದಲ್ರಿ? 10,000 ಮಂದಿಯಾಗ ಒಬ್ಬರ ಸಿಗ್ತಾರೋ ಇಲ್ಲೋ? ಇಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂದ್ರೆ 99.999 ಮಾಡ್ಲಿ ಅಂದ್ರೆ 1 ಲಕ್ಷಕ್ಕೆ ಒಬ್ರು ಆಗ್ತಾರೆ. ಕೋಟಿಗೊಬ್ರು ಅಂತಾರೆ ಕೆಲವು ಮಂದಿ. ಹಂಗಾರೆ ಕೋಟಿಗೊಬ್ರು ಅಂದ್ರೆ ಎಷ್ಟು ಸಂಖ್ಯೆಗಳನ್ನ ಸೇರಿಸ್ಬೇಕು? ಕೋಟಿ ಅಂತಂದ್ರೆ 5 ಲಕ್ಷ 6 ಸ್ಥಾನ ಹಾಕ್ಬೇಕು ನೋಡ್ರಿ. 99.9999999 6 ಸ್ಥಾನ ಹಾಕಿದ್ರಂದ್ರೆ ಕೋಟಿಗೊಬ್ಬ. ಗಣಿತ ಬಂದವ್ರು ತಿಳಿದೈತಿ, ಗಣಿತ ಬಂದವ್ರು ತಲೆ ಕೆಡಿಸ್ಕೋಬೇಡ್ರಿ. ಲಕ್ಷಕ್ಕೊಬ್ರು ಕೋಟಿಗೊಬ್ರು ಇಂಥವ್ರು ಸಿಗ್ತಾರೆ. ಆದ್ರೂ ಏನು ಮಾಡ್ಬೇಕು ಅಂದ್ರೆ ಪ್ರೇಯೋ ಮಾರ್ಗ ಇದ್ದವ್ರ ಜಾಸ್ತಿ ಜನಸಂಖ್ಯೆ ಅದಾರ. ಪ್ರಜಾಪ್ರಭುತ್ವದಾಗ ಅವ್ರದ ನಡೀತೈತಿ ಆಟ. ಇವನ್ ಜ್ಞಾನಿದ ಅಥವಾ ವಿವೇಕಿದ ನಡೆಯುವುದಿಲ್ಲ ಅಂತ ಅರ್ಥ. ದ ವೇದ ಸೇ ದಟ್ ಮೆಜಾರಿಟಿ ಇಸ್ ಡಲ್. ವೇದಗಳು ಹೇಳ್ತಾವ ಬಂದ ಅಧಿಕಾರಿಗಳು ಬಹಳ ಮಂದಿ ಅದಾರ. ಬಿಕಾಸ್ ದೇ ಆರ್ ಸ್ಟ್ರಕ್ ಇನ್ ಧರ್ಮ ಅರ್ಥ ಕಾಮ. ಅವ್ರು ಎದುರಾಸಿಕೊಂಡಿದ್ದಾರೆ ಅಂದ್ರೆ ಧರ್ಮ ಅರ್ಥ ಕಾಮ. ದೇ ನೆವರ್ ಸೀಕ್ ಮೋಕ್ಷ. ಅವರು ಮೋಕ್ಷಕ್ಕಾಗಿ ಎಂದೂ ಪ್ರಯತ್ನ ಮಾಡುದಿಲ್ಲ. ಮೋಕ್ಷ ಅನ್ನುವಂಥದ್ದು ಒಂದು ಗುರಿ ಸಾಧ್ಯ ಐತೆ, ನಾವು ಮನುಷ್ಯ ಜನ್ಮಕ್ಕೆ ಬಂದೇವಿ ಅನ್ನೋದ ಗೊತ್ತಿಲ್ಲ ಬಹಳ ಮಂದಿಗೆ. ಹೌದಲ್ರಿ? ಮೋಕ್ಷ ಅನ್ನೋದು ಐತೆ ಅಂತ ಗೊತ್ತೈತೆ ಅವ್ರಿಗೆ ಗೊತ್ತಿಲ್ಲ. ಏನನ್ಬೇಕು ಅವ್ರಿಗೆ? ಮಂದರು ಅಧಿಕಾರಿಗಳು. The Vedas introduce that ನಿರ್ದೋಷ ಪುರುಷಾರ್ಥ as Brahman. ಅಲ್ರಿ, ಸದೋಷ ಪುರುಷಾರ್ಥ ಧರ್ಮಾರ್ಥ ಕಾಮ ಅಂದ್ರಿ. ನಿರ್ದೋಷ ಪುರುಷಾರ್ಥ ಯಾವ್ದು ಅಂದ್ರೆ ಉಳಿದಿದ್ದ ಮೋಕ್ಷ ಏನೈತಲ್ಲ ಅದು ನಿರ್ದೋಷದ. ನಿರ್ದೋಷ ಅಂದ್ರೆ ಅದ್ರಲ್ಲಿ ಬ್ಯಾಡ್ ಇಲ್ಲ ಅಂತ ಅರ್ಥ. ಬ್ಯಾಡ್ ಇಲ್ಲ ಅಂದ್ರೆ ಏನ್ರಿ? ಮತ್ತೆ ಇದು ಬೇರೆ ಶಬ್ದ ಬಂತು ಇಂಗ್ಲಿಷ್ ಅನ್ಬೇಡ್ರಿ ಗೌಡ್ರೆ. ಬ್ಯಾಡ್ ಅಂದ್ರೆ ಏನು? ಬಿ ಅಂದ್ರ ಬಂಧನ ಇಲ್ಲ, ಬಂಧಕತ್ವಂ ಇಲ್ಲ. ಎ ಅಂದ್ರೆ ಏನು? BAD. ಎ ಅಂದ್ರೆ ಏನು? ಯಾರು ಹೇಳ್ತೀರಿ? ಯಾರು ಬರ್ಕೊಂಡಿರಿ? ಯಾರಿಲ್ಲ? ಯಾರು ಹೇಳ್ತೀರಿ? ಕೇಳ. ಅತೃಪ್ತಿಕರ. ಎ ಅಂದ್ರ ಅತೃಪ್ತಿಕರತ್ವಂ. ಡಿ ಅಂದ್ರ ದುಃಖ ಮಿಶ್ರಿತತ್ವಂ. ನೆನ್ಪಿಟ್ಕೊಳ್ರಿ. ಇವ್ ಮತ್ತು ಮುಂದೆ ಬರ್ತಾವ ಇವು. ಅಲ್ಲಿಗೆ ಮುಗಿದಿಲ್ಲ. ಅಂದ್ರೆ ಆ ದೋಷ ರಹಿತವಾದಂತ ನಿರ್ದೋಷ ಪುರುಷಾರ್ಥ ಯಾವುದು ಅಂದ್ರೆ ಅದು ಬ್ರಹ್ಮದರಿ. ಬ್ರಹ್ಮಂತ ಐತಿ ಒಂದು. ಹೌದಪ್ಪ. ಇಟ್ ಇಸ್ ನೋನ್ ಬೈ ವೇರಿಯಸ್ ನೇಮ್ಸ್ ಸಚ್ ಆಸ್ ಬ್ರಹ್ಮ, ಆತ್ಮ ಎಟ್ಸೆಟ್ರಾ ಎಟ್ಸೆಟ್ರಾ. ಅದಕ್ಕ ಬ್ರಹ್ಮ ಅಂತಾರ, ಕೆಲವೊಮ್ಮೆ ಆತ್ಮ ಅಂತಾರ, ಏನ್ರಿ ಒಮ್ಮೆ ಪುರುಷ ಅಂತಾರ. ಅದು ಏನಂತಾರಲ್ಲ, ಏನ ಹೆಸರು ಕರೀರಿ, ಅದು ಒಂದು ಬ್ರಹ್ಮ. ಅದು ಏನಂದ್ರೆ ನಿರ್ದೋಷದ ನೋಡ್ರಿ. ಅದ್ರಾಗ ಯಾವ 3 ದೋಷಗಳು ಇಲ್ಲ. ಹೌದ್ರಿ? ದೋಷ ಇಲ್ಲ. ಇನ್ನು ಮುಂಡಕ ಉಪನಿಷತ್ ಇಟ್ ಇಸ್ ಕಾಲ್ಡ್ ಅಕ್ಷರಂ. ಮುಂಡಕ ಉಪನಿಷತ್ತಾಗ ಅದಕ್ಕೆ ಇನ್ನೊಂದು ಹೆಸರದ ಅಕ್ಷರಂ ಅಂತ ಕರ್ತಾರೆ. ಅಕ್ಷರಂ ಅಂದ್ರೆ ನಾಶರಹಿತವಾದದ್ದು. ಏತತ್ ಅಕ್ಷರಂ ಅಧಿಗಮ್ಯತೆ ಮುಂಡಕ ಉಪನಿಷತ್ ಬಂದದ. Naturally, this enterprising seeker turns his attention away from prayers. ಹಿಂಗ್ ಹೇಳುತ್ತೇನ ನೀನ್ ಎಷ್ಟೋ ತನಕ ಕೇಳಾಕತ್ತಾನಲ್ಲ, ಕಿವಿ ನಿಮಿರ್ಸಿ ಕೇಳೋ ಅತ್ತಾಗ ದೋಷ ರಹಿತ ಪುರುಷಾರ್ಥ ಐತ್ರಿ ಅಂತ ತಿಳ್ಕೊಂಡು ಕಿವಿ ಅಗಲ ಮಾಡಿ ಕೇಳಿದ. ಏನಪ್ಪಾ ಅಂತಂದ್ರ ದೋಷ ರಹಿತ ಪುರುಷಾರ್ಥ ಐತಿ.
ದೋಷ ಮಾಡಿತ್ತು ಪುರುಷಾರ್ಥ ಐತಂದ್ರೆ ಬಹಳ ಚಲೋ ಆತು. ಅಂದ್ರೆ ಪ್ರೇಯಸ್ಸನ್ನ ಬಿಡುದು ಚಲೋ ಆತು. ಪ್ರೇಯಸ್ಸಲ್ಲಿ ಬಿಡ್ಬೇಕಾತ. ಯಾಕಂದ್ರೆ ಶ್ರೇಯಸ್ ಅದ. ಅದಕ್ಕಿಂತ ಚಲೋದು ಯಾವ್ದು ಅಲ್ರಿ? ಒಂದ್ ಸಣ್ಣ ಮಗು ಒಂದು ಬೆಲ್ಲದ ಕಣ್ಣಿ ಒಂದ್ ದೊಡ್ಡದು ಒಂದ್ ಸಣ್ಣದು ಹಿಡಿದ್ರೆ ಯಾವ್ದು ಹಿಡಿತೈತು? ಸಣ್ಣ ಕಣ್ಣಿ ತಗೋತೈತೆ, ಬೆಲ್ಲದ ಕಣ್ಣಿ ದೊಡ್ಡ ತಗೋತೈತೆ, ದೊಡ್ಡದ ತಗೋತೈತಿ. ಹಂಗ ಇದಕ್ಕಿಂತ ಶ್ರೇಷ್ಠ ಐತಂತ ಶಾಸ್ತ್ರ ಹೇಳ್ತೈತಂದ್ರ ಆ ದೊಡ್ಡದ ಬೇಕು ಅಂತ ನೀವ ಯಾರು ಜೊತೆಗೆ ಯಾರು ಪ್ರೇಯಸ್ ಕಡೆ ಲಕ್ಷ ಪಟ್ಟು ನೋಡಾಕತ್ತಿದ್ನಲ್ಲ ಅವ ಏನ್ ಮಾಡ್ತಾನ, ಮೈಯೆಲ್ಲ ಕಣ್ಣಾಗಿ ಪ್ರೇಯಸ್ ಮಾರ್ಗವನ್ನು ಬಿಟ್ಟು ಪ್ರೇಯಸ್ ಎಲ್ಲೈತದು ಓದ್ತಾನ. ಮತ್ ಏನ್ ಕೇಳ್ತಾನ, ವೇರ್ ಇಸ್ ದಟ್ ಬ್ಲೆಸ್ಡ್ ಬ್ರಹ್ಮನ್ ವಿಚ್ ಇಸ್ ಎ ನಿರ್ದೋಷ? ಅಲ್ರಿ, ಆ ನಿರ್ದೋಷವಾದಂತಹ ಬ್ರಹ್ಮ ಅಂತಿರಲ್ಲ ಅದು ಎಲ್ಲೈತಿ? ನನಗೆ ಚಲೋದ ಬೇಕ್ರಿ, ನನಗೆ ಸುಮಾರು ಬೇಡ, ಧರ್ಮದ ಕಾಮಕ್ಕಿಂತ ಚಲೋ ಐತಂದ್ರ ಅಡ್ಡಿಲ್ಲ, ನನಗೆ ಅದ ಬೇಕು ಅಂತ. ನಿರ್ದೋಷ ಬ್ರಹ್ಮಕ್ಕೆ ಎಲ್ಲಿ 5ನೇ ಅಧ್ಯಾಯ ಭಗವದ್ಗೀತೆ 19ನೇ ಶ್ಲೋಕದಾಗ ಭಗವಂತ ಏನ್ ಹೇಳ್ಯಾನ ಅಂದ್ರ, ಆ ಶಬ್ದ ಬ್ರಹ್ಮಕ್ಕೆ ಹೆಂಗ ಹೇಳ್ಯಾನ ಅಂದ್ರ, ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣೇ ಸ್ಥಿತ. ನೋಡಪ್ಪ, ಬ್ರಹ್ಮ ಅನ್ನೋದು ಏನದ? ನಿರ್ದೋಷ ಪುರುಷಾರ್ಥ ಅದ. ಅದು ಏನದ? ಈ ದೋಷಗಳಿಂದ ಮುಕ್ತದ. ಯಾವ ದೋಷಗಳು? ಅದನ್ನೇ ಹೇಳಿದ್ವಲ್ಲ, BAD ಬಂಧಕತ್ವಂ, ಅತೃಪ್ತಿಕರತ್ವಂ, ಆಮೇಲೆ ದುಃಖ ಮಿಶ್ರಿತತ್ವಂ ಅನ್ನುವಂತ ದುಃಖಗಳಿಂದ ಕೂಡಿದಂತದಕ್ಕಿಂತ ವಿಶೇಷವಾಗಿ ಅದು ಮುಕ್ತದ ಅಂತ ಹೇಳಿದ್ರಲ್ಲ, ಅದು ಬ್ರಹ್ಮ ಅಂತ ಹೇಳಿದ್ರಲ್ಲ. ಸೊ ಐ ಆಮ್ ಕ್ಯೂರಿಯಸ್ ಟು ನೋ ಬ್ರಹ್ಮನ್. ಈವರೆಗೆ ಶ್ರೇಯಸ್ಸಿಗೆ ಶ್ರೇಷ್ಠ ಅಂತ ತಿಳ್ಕೊಂಡು ನಾವು ಎದುರಿಗೆ ಶ್ರೇಯಸ್ಸು ಶ್ರೇಷ್ಠ ಅಂತ ಕಾಣಕತ್ತ. ಎಲ್ಲೈತ್ರಿ ಅದು ಅಂತಾನವ. ಆಸ್ ಐ ಆಮ್ ಕ್ಯೂರಿಯಸ್ ಟು ನೋ ದಟ್ ಬ್ರಹ್ಮನ್, ನನ್ಗದು ಬೇಕ್ರಿ, ಅದಕ್ಕಿಂತ ಶ್ರೇಷ್ಠತನ ಅದು ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಐ ಟೇಕ್ ಔಟ್ ಮೈ ಮೈಕ್ರೋಸ್ಕೋಪ್ ಅಂಡ್ ಟೆಲಿಸ್ಕೋಪ್ ಟು ಫೈಂಡ್ ಹಿಮ್. ಅದು ಏನು ಸಣ್ಣದೈತೋ ವಸ್ತು, ಸೂಕ್ಷ್ಮ ವಸ್ತು ಐತೋ ಏನು ದೊಡ್ಡದೈತೋ ವಸ್ತು, ಅದು ದೊಡ್ಡದಿತ್ತಂದ್ರೆ ಟೆಲಿಸ್ಕೋಪ್ ನಿಂದ ನೋಡ್ತೀನಿ, ಸಣ್ಣದಿತ್ತಂದ್ರೆ ಮೈಕ್ರೋಸ್ಕೋಪ್ ನಿಂದ ನೋಡ್ತೀನಿ ಅಂತ ನಂತು. ಯಾರು ಹುಡ್ಕಾಕೊಂಟಾವ? ಬ್ರಹ್ಮನು ಹುಡ್ಕಾಕೊಂಟಾವ. ಯಾರು ವಿಜ್ಞಾನ ವಿದ್ಯಾರ್ಥಿಗಳಲ್ಲ ಅವ್ರು ತಿಳ್ಕೊಳ್ರಿ, ಈ ಆಕಾಶದಾಗ ದೂರ ಕಾಯಿಗಳು ಇರ್ತಾವಲ್ಲ ಅವನ್ನ ನೋಡ್ಲಿಕ್ಕೆ ಗೆಲಿಲಿಯೋ ಅನ್ನೋ ವಿಜ್ಞಾನಿ ಟೆಲಿಸ್ಕೋಪ್ ಕಂಡಿಡದ. ಆ ಟೆಲಿಸ್ಕೋಪ್ ನಾಗ ಕೆಲವೊಂದು ಗ್ಲಾಸ್ ಇರ್ತಾವ, ಅವು ಏನ್ ಮಾಡ್ತಾವ ಅಂದ್ರೆ ದೂರದ ವಸ್ತುಗಳನ್ನ ಸಮೀಪಕ್ಕೆ ತಂದು ತೋರಿಸ್ತಾವ. ಜಾಣ ಗ್ರಹಗಳು ಹಿಂಗದಾವ ಏನ್ರಿ, ಮಂಗಳ ಗ್ರಹ ಹಿಂಗದ, ಬುಧ ಗ್ರಹ ಹಿಂಗದ, ಶುಕ್ರ ಗ್ರಹ ಹಿಂಗದ, ಶನಿ ಗ್ರಹ ಹಿಂಗದ. ನಿಜವಾಗಿ ದೂರದಾವ. ಆ ದೂರ ಇದ್ದ ಗ್ರಹಗಳನ್ನ ಸಮೀಪಕ್ಕೆ ತಂದು ತೋರಿಸ್ತದ ಆ ಲೆನ್ಸ್. ಅದ್ರೊಳಗೆ ಇದ್ದಂತಹ ಗ್ಲಾಸ್ಗಳು ಅವಕ್ಕೆ ಏನಂತಾರ ಅಂತಂದ್ರ ವಿಜ್ಞಾನದಾಗ ಅವಕ್ಕ ಟೆಲಿಸ್ಕೋಪ್ ಅಂತಾರ. ಇನ್ನು ರಕ್ತದಾಗ, ಮೂತ್ರದಾಗ, ದವಾಖಾನೆಗೆ ಹೋದಾಗ ಏನಾದ್ರು ರೋಗಾಣುಗಳು ಅದಾವೇನು ನೋಡ್ರಿ ಅಂತಂದಾಗ ಏನ್ ಮಾಡ್ತಾನವ ಲ್ಯಾಬೊರೇಟರಿ ಒಳಗ ನಮ್ಮ ಕಾಲ್ಬಡಿ ತಗೋತಾನ ಅಥವಾ ಮಲ್ಲ ತಗೋತಾನ, ಅದನ್ನ ಸ್ಟೇನ್ ಮಾಡ್ತಾನ, ಅದನ್ನ ಸ್ಲೈಡ್ ನಾಗ ಹಾಕಿಕೊಂಡು ಮೈಕ್ರೋಸ್ಕೋಪ್ ನಾಗ ನೋಡ್ತಾನ. ಇಲ್ರಿ, ಇದ್ರಾಗ ಮಲೇರಿಯಾ ರೋಗಾಣು ಅದಾವ, ಇದ್ರಾಗ ಟೈಫಾಯ್ಡ್ ರೋಗಾಣು ಅದಾವ ಅಂತ ಕಂಡು ಹಿಡಿದು ಡಯಾಗ್ನೋಸ್ ಮಾಡ್ತಾನ. ಆ ಡಯಾಗ್ನೋಸ್ ಮಾಡಿದ ನಂತರ ಡಾಕ್ಟರ್ ಏನ್ ಮಾಡ್ತಾನ, ಆ ರೋಗಾಣುಗಳು ಸಾಯುವಂತ ಔಷಧಗಳನ್ನ ಕೊಡ್ತಾನ. ಅದ್ರ ಸೂಕ್ಷ್ಮ ವಸ್ತುಗಳು ಇದ್ವು ಅಂತಂದ್ರ ಮೈಕ್ರೋಸ್ಕೋಪ್ ಹಾಕಿ ನೋಡ್ತೀನಿ ಅಂತಾನವ. ದೂರದ ವಸ್ತು ಇದ್ವು ಅಂತಂದ್ರ ಟೆಲಿಸ್ಕೋಪ್ ಹಾಕಿ ನೋಡ್ತೀನಿ ಅಂತ ನೀವ. ಯಾರು ಯಾವಾಗ ಈಗ ಆಸಕ್ತಿ ಹುಟ್ಟೈತಲ್ಲ, ಮೋಕ್ಷ ಪುರುಷಾರ್ಥ ಒಂದು ಐತಿ ಚಲೋದು ಅಂತ ಕಿವಿ ಬಿದ್ದೈತಲ್ಲ, ಅವ ಹುಡುಕಾಡಕತ್ತಾನ. I will use the telescope or I will use the powerful electron microscope if Brahman is a minute thing ಅಂತಾನವ. ಬ್ರಹ್ಮ ಏನು ಸಣ್ಣವಂದ್ರ ಮೈಕ್ರೋಸ್ಕೋಪ್ ನಿಂದ ನೋಡ್ತೀನಿ. ಕೇಳ್ರಿ, ಆ ಚಂದದ ಯಾಕೆ ಚಂದ ಕೇಳಾಗತ್ತಿಲ್ಲ, ಯಾಕೆ ಹಿಂಗ ಹೇಳಾಗತ್ತಾರ ಅಪ್ಪವರು ಅಂದ್ರ, ನಮ್ಮದು ಏನದ ದೃಷ್ಟಿಕೋನ ಒಳಗ ಇಲ್ಲ ಹೊರಗ 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 ಹುಡುಕುದದ. ಅದು ದೂರದ ವಸ್ತು ಇತ್ತಂದ್ರೆ ಟೆಲಿಸ್ಕೋಪ್ ನಿಂದ ನೋಡ್ತೀನಿ ಅಂತಾನ, ಅದು ಸೂಕ್ಷ್ಮ ಇತ್ತಂದ್ರೆ ಮೈಕ್ರೋಸ್ಕೋಪ್ ನಿಂದ ನೋಡ್ತೀನಿ ಅಂತಾನ. The Veda asked me to drop both of them. ವೇದ ಹೇಳ್ತದ ಮುಂದೆ ಒಂದ್ ಹೆಜ್ಜೆ ಬಂದು, ತಮ್ಮ ನೀ ಏನ್ ನೋಡಕ್ ಹೊಂಟಿಯಲ್ಲ ಮೈಕ್ರೋಸ್ಕೋಪು ಮತ್ತೆ ಟೆಲಿಸ್ಕೋಪು, ಅವು ಎರಡು ಬಿಟ್ಟು ಬಾ ಮೊದಲು ನೀನು ಅಂತ. ಇವು ಎರಡು ಸ್ಕೋಪು ಅಲ್ಲಿ ಕೆಲಸ ಮಾಡುದಿಲ್ಲ ತಮ್ಮ. ಇವು ಎರಡು ಸ್ಕೋಪ್, ಟೆಲಿಸ್ಕೋಪ್ ಆಗ್ಲಿ ಮೈಕ್ರೋಸ್ಕೋಪ್ ಆಗ್ಲಿ, ಎರಡೂ ಇವು ಕೆಲಸ ದೂರದರ್ಶಕ ಯಂತ್ರ ಕನ್ನಡದಾಗ.
ಮತ್ ಇದಕ್ಕೆ ಏನಂತಾರ? ದೂರದರ್ಶಕ ಕೇಂದ್ರ ಟೆಲಿಸ್ಕೋಪ್. ಮೈಕ್ರೋಸ್ಕೋಪ್ ಏನಂತಾರ? ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಏನಂತ ನಿಮ್ಸಾಲೆ? ಸೂಕ್ಷ್ಮ ದರ್ಶಕ ಯಂತ್ರ. ಇವು ಎರಡೂ ಕೆಲಸಕ್ಕೆ ಬರೋದಿಲ್ಲ ತಮ್ಮ, ಮರ್ತ್ ಬಿಡುವಂತಾರ. ಯಾರು? ವೇದ ಅಂತ ಹೇಳ್ತದ. ವೇದ ಹೇಳ್ತದ ದೇರ್ ಇಸ್ ನೋ ಸ್ಕೋಪ್ ಫಾರ್ ದಿ ಸ್ಕೋಪ್. ಈ ಏನದಾವ ಮೈಕ್ರೋಸ್ಕೋಪ್ ಮತ್ತು ಟೆಲಿಸ್ಕೋಪ್, ಇವು ಎರಡಕ್ಕೂ ಇಲ್ಲಿ ಏನಪ್ಪಾ, ಇಲ್ಲಿ ನಡೆಯುದಿಲ್ಲ. ಅವುಗಳ ಆಟ ನಡೆಯುದಿಲ್ಲ. The Vedas make a shocking, unbelievable, unswallowable, mind-boggling revelation. ಆ ವೇದಗಳು ಆಘಾತಕಾರಿ ಉಂಟು ಮಾಡುವಂತ ಒಂದು ಹೇಳಿಕೆಯನ್ನು ಕೊಡ್ತಾವ. ನೀವು ನಂಬಲಿಕ್ಕೆ ಆಗುದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾವ. ನಿಮಗ ನುಂಗಾಕಾಗುದಿಲ್ಲ ಅಂತ ಒಂದು ತೂತ ತಂದೆ ನಿಮ್ಮ ಬಾಯಾಗಿರ್ತಾವ. ವೇದಗಳು ಮನಸ್ಸಿನಾಗ ಗಡಿಬಿಡಿಗೊಳ್ಬೇಕು ಅಂತ ಮಾತನ್ನ ಹೇಳ್ತದ. ಏನ್ರಿ ಅದು ಅಂತ ಮಾತು? ಅವಾಗಂತದ ನೋಡಪ್ಪ, ಆ ಬ್ರಹ್ಮ ಪುರುಷಾರ್ಥನ ನೀನು, ಅದು ನಿನ್ನ ಬಿಟ್ಟು ಬೇರೆ ಇಲ್ಲ. ಅದು ನೀನ ಅದಿ. ಅದು ದೂರ ಇಲ್ಲ, ಟೆಲಿಸ್ಕೋಪ್ ನೋಡಕ್ ಬರಂಗಿಲ್ಲ. ಅದು ಸೂಕ್ಷ್ಮ ಇಲ್ಲ, ಮೈಕ್ರೋಸ್ಕೋಪ್ ನೋಡಕ್ ಬರಂಗಿಲ್ಲ. ಮತ್ತೇನು? ಅದು ನೀನು ಅದಿ. ನಾನು ಅದೀನಿ. ಇವ್ರ ಬೆಲ್ಲದ ಕಣ್ಣಿ ದೊಡ್ಡದು ಹಿಡಿಬೇಕಂತ ನಾ ಹೊಂಟೇನಿ. ಬೆಲ್ಲದ ಕಣ್ಣಿಯೊಳಗೆ ಸಿಹಿ ಇಲ್ಲ, ನಿನ್ನಲ್ಲೇ ಸಿಹಿ ಇದೆ ಅಂತ ಹೇಳಾಗತ್ತೀರಿ. ಹೌದೌದು, ನೀನ ಸಿಹಿ ಸ್ವರೂಪದಿಯೋ, ಮತ್ತ್ಯಾಕೆ ಬೆಲ್ಲ ತಿಂದು ಸಿಹಿ ಮಾಡ್ಕೊಳಕ್ ಹೊಂಟಿದಿ? ಅವಾಗ ಹೇಳ್ತದಂತ ಮೈಂಡ್ ಬೌಲಿಂಗ್ ರಿವೆಲೇಷನ್ ದಟ್ ತ್ವಮಸಿ. ಆ ಒಂದು ಹುಡುಕಾಕೇನು ಹೊಂಟಿಯಲ್ಲ, ಅದು ನಿನ್ನ ಬಿಟ್ಟು ಬೇರೆ ಇಲ್ಲ, ಅದು ನೀನ ಅದಿ. ಯು ಆರ್ ದ್ಯಾಟ್. ಏನು ತತ್ವಮಸಿ ಅಂದ್ರ? ತತ್ ಅಂದ್ರ ಅದು, ತ್ವಮ್ ಅಂದ್ರ ನೀನು, ಹಸಿ ಅಂದ್ರೆ ಇದ್ದಿ. ಅದೇನು ಹುಡುಕಾಕ್ ಹೊಂಟಿಯಲ್ಲ, ಅದು ನೀನ ಅದಿ. ಮೈಕ್ರೋಸ್ಕೋಪ್ ನಿಂದ ಸಿಗುದಿಲ್ಲ, ಟೆಲಿಸ್ಕೋಪ್ ನಿಂದ ಸಿಗುದಿಲ್ಲ. ಯಾಕ? ಅದು ನೀನ ಅದಿ. ಅದು ನಿನಗಿಂತ ಬೇರೆ ಇದ್ದು ತಮ್ಮ, ನಿನಗಿಂತ ಬೇರೆ ಇದ್ದು ಸೂಕ್ಷ್ಮ ಇದ್ದು ಮೈಕ್ರೋಸ್ಕೋಪ್ದಿಂದ ನೋಡ್ತಿದ್ದಿ. ನಿನಗಿಂತ ಬೇರೆ ಇದ್ದು ದೂರ ಇತ್ತಂದ್ರ ಟೆಲಿಸ್ಕೋಪ್ದಿಂದ ನೋಡ್ತಿದ್ದಿ. ನೀನು ಅದಿದಿ. ಇದಕ್ಕೆ ಯಾವ ಸ್ಕೋಪ್ ಬೇಕಾಗಿಲ್ಲ. ಚಾಂದೋಗ್ಯ ಉಪನಿಷತ್ ಸೇಜ್ ಏತದ್ ಆತ್ಮ್ಯಂ ಇದಗಂ ಸರ್ವಂ ತತ್ ಸರ್ವಂ ಸ ಆತ್ಮ ಶ್ವೇತಕೇತು. ನೋಡಪ್ಪ, ಏ ಶ್ವೇತಕೇತು, ಏನ್ ಬೇಕಾಕೊಂಟಿಯಲ್ಲ, ಆ ಬ್ರಹ್ಮನನ್ನ ಉದ್ದಾಲಕ ಋಷಿ ತನ್ನ ಮಗನಾದಂತಹ ಶ್ವೇತಕೇತುವಿಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾನ. ಏನು? ಆ ಬ್ರಹ್ಮ ತತ್ವ ನೀನ ಅದಿಯೋ. ಈ ಛಾಂದೋಗ್ಯ ಉಪನಿಷತ್ತನ್ನ ನಾವು 8ನೇ ಉಪನಿಷತ್ತಿನಾಗಿ ಅಭ್ಯಾಸ ಮಾಡೋದೇವಿ. ಇವತ್ತಿಂದ ಎಷ್ಟನೇ ಉಪನಿಷತ್ತು? 4ನೇ ಉಪನಿಷತ್ತು. 8ನೇ ಉಪನಿಷತ್ತಿಗೆ ಬರ್ತೇವೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ. ಅವಾಗ ಛಾಂದೋಗ್ಯ ಉಪನಿಷತ್ತನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಈ ಶ್ಲೋಕ ಬರ್ತದೆ. ಇನ್ನು 6ನೇ ಉಪನಿಷತ್ತು ಕೈವಲ್ಯ ಉಪನಿಷತ್ತು. ಇಟ್ ಇಸ್ ಸೆಡ್. ಕೈವಲ್ಯ ಉಪನಿಷತ್ ಯಾವ್ದ್ರಿ? ಈಗೇನ್ ನಾವ್ ಮಾಡಾಕತ್ತೀವಲ್ಲ, ಇದ ಕೈವಲ್ಯ ಉಪನಿಷತ್. ಅದ್ರಾಗ ಏನ್ ಹೇಳ್ತಾರಂದ್ರ ತತ್ ತ್ವಮ್ ಏವ ತ್ವಮೇವ ತತ್ ತತ್ ತ್ವಮೇವ ತ್ವಮ್ ತಥೇವ. ದಟ್ ಈಸ್ ಓನ್ಲಿ ಯು ಅಂಡ್ ಯು ಆರ್ ಓನ್ಲಿ ದ್ಯಾಟ್. ನೀನೇ ಅದು ಇದ್ದೀಯಾ, ಅದೇ ನೀನು ಇದ್ದೀಯಾ ಅಂತ ಇದೇ ಉಪನಿಷತ್ನಲ್ಲಿ ಮುಂದೆ ಹೇಳೋರದ. ಈ ಕೇನೋಪನಿಷತ್, ಕೈವಲ್ಯ ಉಪನಿಷತ್ತು ಅಂದ್ರ ಇದ್ರಲ್ಲಿ ಬಹಳ ಕಡಿಮೆ ಮಂತ್ರಗಳಿರುತ್ತೆ ಮತ್ತು ಆಳವಾದ ಅರ್ಥಗೊಳ್ಳುವಂತಹ ಮಂತ್ರಗಳಿರುವಂತಹ ಒಂದು ಉಪನಿಷತ್ತು. ಇದಕ್ಕೆ ಶಂಕರರು ಭಾಷೆ ಬರ್ದಿಲ್ಲ ಅಂತ ಹೇಳಿ ಆದಾಗ್ಯೂ ಕೂಡ ಇದನ್ನ ಆಯ್ಕೆ ಯಾಕೆ ಮಾಡ್ಕೊಂಡಾರ ನಮ್ಮ ಪರಂಪರೆಯೊಳಗ ಅಂತಂದ್ರ, ಇದರಲ್ಲಿ ಬಹಳಷ್ಟು ವಿಚಾರಗಳು ಅತಿ ಸರಳ ತಿಳಿಯುವಂತ ಹೇಳ್ಯಾರಿ. ಯಾಕಂದ್ರೆ ಇಲ್ಲಿ ಶಿಷ್ಯನು ಉತ್ತಮ ಅಧಿಕಾರಿ ಅದಾನ, ಗುರು ಅಂತೂ ಚತುರ್ಮುಖ ಬ್ರಹ್ಮನ ಅದಾನ. ಆದ್ದರಿಂದ ಗುರು ಶಿಷ್ಯರು ಹಂತವ್ರು ಕೂಡಿದಾಗ ಸಂತಿ ಚಲೋ ಆಕೈತೆ ಅಂದಂಗ ಸಂತಿ ಚಲೋ ಆಗ್ತದೆ ಅನ್ನೋದಕ್ಕ ನಮ್ಮ ವ್ಯಾಪಾರ ಇದೆ, ಬ್ರಹ್ಮ ವಿದ್ಯಾ ಪಡಿಬೇಕಾಗ್ಯದ. ಆ ವ್ಯಾಪಾರ ಇಲ್ಲೇ ಮಸ್ತ್ ನಡೀತಿದೆ ಅಂತ ತಿಳ್ಕೊಂಡು ನಾವು ಕೈವಲ್ಯ ಉಪನಿಷತ್ತು ಶಂಕರರು ಬರೆದಂತ ಭಾಷೆಯಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಇಲ್ಲೇ ಆ ಗ್ರಂಥವನ್ನ ಅಭ್ಯಾಸ ಮಾಡಾಕತ್ತೇವಿ. ಅವು ಏನು ಶಂಕರರ ಭಾಷೆ ಬರದಾರಲ್ಲ, ಅವಕ್ಕ ನಾವು ಮುಖ್ಯ ಉಪನಿಷತ್ತುಗಳು ಅಂತೀವಿ. ಇವಕ್ಕೆಲ್ಲ ಏನಂತೇವಲ್ಲ, ಇವತ್ತು ಲಘು ಉಪನಿಷತ್ತುಗಳು ಅಂತೀವಿ. ಲಘು ಉಪನಿಷತ್ತುಗಳು ಎಷ್ಟು ಅದಾವ ಅಂದ್ರೆ 108 10 ತೆಗೆದ್ರೆ 98 ಲಘು ಉಪನಿಷತ್ತುಗಳು ಅದಾವ.
ಆ 98ರಲ್ಲಿ ಶ್ರೇಷ್ಠವಾದದ್ದು ಯಾವುದ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಅದು ಕೈವಲ್ಯ ಉಪನಿಷತ್. ಆದ್ದರಿಂದ ನಾವು ಕೈವಲ್ಯ ಉಪನಿಷತ್ತನ್ನ ಅಭ್ಯಾಸ ಮಾಡಾಕತ್ತೀವಿ. ಇದರಲ್ಲಿ ಕೂಡ ಮಹಾವಾಕ್ಯಗಳದಾವ. When we hear for the first time, we will never believe. ಈ ಮಾತನ್ನ ಹೇಳಿದಾಗ ನಾವು ನಂಬ್ತೇವಲ್ರಿ, ಏನು ಮರ್ಯ ಏನು ಹುಚ್ಚುಚ್ಚಾಕರ ಮಾತಾಡಕತ್ತೀರೋ ಏನ್ ತಿಳಿಯವಲ್ ಬಿಡ ಅಂತ ನಾವರ ಹುಡ್ಕಾಕೊಂತೀವಿ. ದೊಡ್ಡ ಬೆಲ್ಲದ ಕಣ್ಣಿ ಇವ ಅಂತಾನ, ನಾನಾ ಬೆಲ್ಲದ ಕಣ್ಣಿ ಇದ್ದೀವಿ, ನೀನ ಅದಿ ಅಂತ ಹೇಳ್ತಾನೆ. ಇದೇನ್ರಿ ತೀರಾ ಹೇಳೋದಕ್ಕೆ ತೀರಾ ಏನು ಹುಚ್ಚಿನ ಮಾಡ ಏನ್ ಹೇಳ್ತೇವೆ ಅನ್ಕೊಂತ ಏನ್ ಹೇಳಾಕತ್ಬಿಟ್ರಲ್ಲ ಇವರು ವೇದಗಳು. ಬಿಟ್ಬಿಡಿ, ನಮಗೇನ್ ತಿಳಿವಲ್ ಬಿಡಿ. ಮೋಸ್ಟ್ಲಿ ಇದು ಏನೋ ಸುಳ್ಳು ಏನೋ ಹೇಳಾಕತ್ತಾರ ಅನಸ್ತದೆ. ಹಂಗ ನಂಬಿಕೆ ಬರುವುದಿಲ್ಲ. ವೇದದ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ. ಯಾಕ? ವೇದದ ಮಾತು ಜ್ಞಾನಪರ ಅದ. ನಮ್ಮ ತಿಳುವಳಿಕೆ ಏನದ, ಈ ಲೌಕಿಕ ಅನುಭವ ಇದು ಭ್ರಮೆ ಒಳಗದ. ಭ್ರಮೆಗೂ ಜ್ಞಾನಕ್ಕೂ ತದ್ವಿರುದ್ಧದ. ಈ ಜಗತ್ನಾಗ ಏನ್ ಖರೆ ಅಂತ ತಿಳ್ಕೊಂಡ್ರೆ ಅದೆಷ್ಟು ಸುಳ್ಳದ ಅಂತ ಹೇಳ್ಬೇಕಾಗ್ತದೆ. ಜಗತ್ನಾಗ ಏನ್ ಇಲ್ಲ ಅಂತ ತಿಳ್ತೇವಲ್ಲ, ದೇವ್ರು ಇಲ್ಲ ಅಂತೇವ್ ನೋಡ್ರಿ, ಇದ್ರ ತೋರ್ಸಂತೇವಲ್ಲ ನಾವು, ಅದ ಐತೆಪ್ಪ ಅಂತ ಹೇಳೋರದ. ಆದ್ದರಿಂದ ಇವ್ ಮಾತು ಕಿಮ್ಮಿ ಬೀಳುತ್ತಾನೆ, ಯಾರಿಗೂ ನಂಬಲಿಕ್ಕೆ ಆಗುದಿಲ್ಲ. ಆದ್ರೂ ನಂಬಬೇಕಾಗ್ಯದ, ಅನಿವಾರ್ಯವಾಗಿ ನಂಬಬೇಕು. ನಂಬಿಕೊಂತ ಹೋದಂಗ ಶ್ರದ್ಧಾವಾನ್ ಲಭತೆ ಜ್ಞಾನ. ಜ್ಞಾನ ಬಂದಾಗ ಎಚ್ಚರ ಆಗ್ತದೆ. ನಾವು ಮಲ್ಕೊಂಡೇವಿ ಈಗ, ಇಲ್ರಿ ನಾವು ಜಳಕ ಮಾಡಿ ಮಡಿ ಬಟ್ಟೆ ಹಾಕೊಂಡು ಶಾಸ್ತ್ರ ಕುಂತೇವಿ ಅಂತೇವಿ. ನಾವು ಅಜ್ಞಾನದಿಂದ ಎದ್ದಿಲ್ಲ, ನಿದ್ದೆಯಿಂದ ಎದ್ದೇವಿ. ಈ ಅಜ್ಞಾನದಿಂದ ಹೇಳ್ಬೇಕಂದ್ರ ಈ ನಿದ್ದೆ ಅನ್ನುವಂಥದ್ದು ಇದೊಂದು ಜಾಗೃತದಾಗ ನಿದ್ದದ. ಇದು ಇಲ್ಲಿಂದ ಹೇಳ್ಬೇಕಾಗ್ಯದ. ನಾವು ಆ ಹೇಳುವಂತ ಪ್ರಕ್ರಿಯೆ ಆಗ್ಬೇಕಾಗ್ಯದ ನೋಡ್ರಿ. ಆದ್ರಿಂದ ನಮಗೆ ನಂಬಿಕೆ ಹುಟ್ಟೋದಿಲ್ಲ. ಈವನ್ ಟೆಲ್ ದ ಗುರು ದ್ಯಾಟ್ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಹಿಮ್. ನಾವು ಗುರುಗಳಿಗನ ಹೇಳ್ಬೋದು, ಏನೋ ತಪ್ಪು ಹೇಳಾಕತ್ತೀರಿ ನೋಡ್ರಿ, ವಿಚಾರ ಮಾಡ್ರಿ ಅಂತ ಅನಿಸ್ತದ ಅಂತ. ಅಷ್ಟು ನಮಗ ಇದು ವೇದಾಂತ ಹೇಳೋ ಮಾತು ಸುಳ್ಳು ಅನಿಸ್ತದ ನಮಗ. ಅದಕ್ಕೊಂದು ಮಾತು ಹೇಳ್ತಾರ ಅವ್ರು. ಇಟ್ ಇಸ್ ಲೈಕ್ ಎ ಸ್ಟೋರಿ ಆಫ್ ಎ ಪ್ರೈಮ್ ಮಿನಿಸ್ಟರ್ ಹೂ ವಿಸಿಟೆಡ್ ದ ಮೆಂಟಲ್ ಹಾಸ್ಪಿಟಲ್. ಒಂದು ಕಥೆ ಹೇಳ್ತಾರೆ. ಇದು ಹೆಂಗೈತಿಪ್ಪ ಅಂತಂದ್ರ, ಆ ಪರಬ್ರಹ್ಮ ಸ್ವರೂಪ ನೀನ ಅದಿ ಅನ್ನುವಂತ ಮಾತು ಕೇಳಿದಾಗ ಸಾಮಾನ್ಯರಿಗೆ ಏನ್ ಅನಿಸ್ತೈತೆ ಅಂದಾಗ ಒಂದ್ ಕಥೆ ಹೇಳಾಕತ್ತಾರ. ಏನ್ ಕಥೆ ಹೇಳಾಕತ್ತಾರ ಅಂತಂದ್ರ, ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಚೀಫ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಇದ್ದಂತ ಅವ ಒಂದ್ಸಲ ಮಾನಸಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟನಂತ, ಹುಚ್ಚರ ದವಾಖಾನಿ. ಒನ್ ಆಫ್ ದ ಇನಿಮೇಟ್ಸ್ ಆಸ್ಕ್ಡ್ ಹಿಮ್, ಒಬ್ಬ ಒಳಗಿದ್ದಂತ ಅವ ಹುಚ್ಚ ದವಾಖಾನಿಗೆ ಟ್ರೀಟ್ಮೆಂಟ್ ಒಳಗೆ ಬಂದವ ಕೇಳಿದ್ನಂತ, ಹೂ ಆರ್ ಯು ಅನ್ನೋದು, ಯಾರು ನೀನು ಅಂತ ಕೇಳಿದ್. ಯಾರಿಗೆ? ಪ್ರಧಾನಮಂತ್ರಿ ಕೇಳಿದ. ದ ಪ್ರೈಮ್ ಮಿನಿಸ್ಟರ್ ರಿಪ್ಲೈಡ್, ಐ ಆಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಈ ದೇಶದ ಮುಖ್ಯಮಂತ್ರಿ ಅಂದ್ರ ಪ್ರಧಾನಮಂತ್ರಿ ನಾ ಅದೇನಪ್ಪ ಅಂತ ಅವ ಹೇಳಿದ್ನಂತ. ದ ಇನ್ಮೇಟ್ ರೆಸ್ಪಾಂಡೆಡ್, ಡೋಂಟ್ ವರಿ, ಐ ಆಲ್ಸೋ ಥಾಟ್ ದ ಸೇಮ್ ವೆನ್ ಐ ಫಸ್ಟ್ ಕೇಮ್ ಹಿಯರ್ ಅಂತಾನ ಹುಚ್ಚ. ಏನ್ ವಿಚಾರ ಮಾಡಕ್ ಹೋಗ್ಬೇಡ, ನಾನು ಇಲ್ಲಿ ಬರ್ಬೇಕಾದ್ರೆ ಮೊದಲು ನಾನು ಹಂಗ ಅಂತಿದ್ದೆ ಅನ್ನೋದು. ಯು ವಿಲ್ ಬಿ ಆಲ್ ರೈಟ್ ಸೂನ್. ನೀ ಲಘು ಆರಾಮಾಕಿದಿ, ಇಲ್ಲಿ ಬಂದಿ ಅಲ್ಲ, ಈಗ ನೀ ಆರಾಮಾಕಿದಿ ಅನ್ನಂತ. ಟು ಅವಾಯ್ಡ್ ದಿಸ್ ಪ್ರಾಬ್ಲಮ್ ಇನ್ ಛಾಂದೋಗ್ಯ ಉಪನಿಷತ್ ದ ಗುರು ರಿಪೀಟ್ಸ್ ಇಟ್ 9 times. ತತ್ವಮಸಿ ಶ್ವೇತಕೇತು ಅಂತ ತಿಳ್ಕೊಂಡು ಛಾಂದೋಗ್ಯ ಉಪನಿಷತ್ತಿನಲ್ಲಿ 9 ಸಲ ಹೇಳಿದ ಮ್ಯಾಲೆ, 9 ರೀತಿಯಿಂದ 9 ಸಲ ಹೇಳಿದ ಮ್ಯಾಗ ಅಲ್ಲಿ ಶಿಷ್ಯನಾದಂತ ಶ್ವೇತಕೇತುವಿಗೆ ಆತ್ಮಜ್ಞಾನ ಆಗಿ ಒಂದ ಮಾತಿಗೆ ಆಗಿಲ್ಲ. ನಾವು ಅಂತ ಉತ್ತಮ ಅಧಿಕಾರಿಗನ 9 ಸಲ ತಗೊಳ್ಳೈತಿ ಅಂದಾಗ ನಾವು 90 ಸಲ ಕೇಳಿದ ಮ್ಯಾಗ ಜ್ಞಾನ ಆದ್ರೆ ನಾವು ಪುಣ್ಯವಂತರ ಅಂತ ತಿಳ್ಕೊಬೇಕು. ಆದ್ದರಿಂದ ರಿಪಿಟೇಷನ್ ಈಸ್ ಡನ್ ಕ್ವೈಟ್ ಆಫನ್. ಮೇಲಿಂದ ಮೇಲೆ ಯಾಕೆ ಹೇಳ್ತಾರೆ? ಹೇಳಿದ್ದಾರೆ ಹೇಳುದು. ಹೇಳಿದ್ದಾರೆ ಯಾಕೆ ಹೇಳ್ತಾರಂದ್ರೆ ತಿಳಿಯುವುದಿಲ್ಲ. ಡೆವಲಪಿಂಗ್ ದ ಟೀಚಿಂಗ್, ಇಟ್ ಈಸ್ ನಾಟ್ ಬ್ರೈನ್ ವಾಷಿಂಗ್ ಪ್ರಪೋಸಲ್, ಬಟ್ ಇಟ್ ಈಸ್ ಸಿಸ್ಟಮ್ಯಾಟಿಕ್ ಟೀಚಿಂಗ್. ಅದೇನ್ ನೋಡ್ರಿ, ಅದ ಅರ್ಥ ಆಗ್ಲಿಲ್ಲ. ಮೆಂಟಲ್ ಹಾಸ್ಪಿಟಲ್ ಹೋಗಿ ವಿಸಿಟ್ ಕೊಟ್ಟಾಗ ಹುಚ್ಚ ಪ್ರಶ್ನೆ ಕೇಳಿದಲ್ಲ, ಹೂ ಆರ್ ಯು ಅಂತ ಹೇಳಿ, ಏನಿಲ್ಲ ಅದು ಉತ್ತರ ಏನ್ ಕೊಟ್ಟವ? ಅಲ್ಲ, ಅವ ಏನಂತ, ನಾನು ಇಲ್ಲಿ ಬರ್ಬೇಕಾದ್ರೆ ನಾನು ಎಲ್ಲರಿಗೂ ಉತ್ತರ ನೀ ಯಾರಂತ ಕೇಳಿದ್ರೆ ನಾನು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಿದ್ದೆ, ನೀ ಏನ್ ಚಿಂತೆ ಮಾಡಬೇಡ, ಈಗ ನೀ ಇಲ್ಲಿ ಬಂದಿ ಅಂದ್ರೆ ಆರಾಮಾಕಿ ಅನ್ನಂತವ. ಅಂದ್ರೆ ಅವ ನಾವು ಬರ್ಬೇಕಾದ್ರೆ ನಾನು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊತ ಬಂದಿದ್ದಂತವ. ಜೋಕ್ ಹೇಳ್ರಿ. ಜೋಕ್ ತಿಳಿತಿಲ್ಲೋ?
ನಾನು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊಂತ ಬಂದಿದ್ದೆ ನಿಲ್ದ. ಅವ ನಾನು ಮೊದಲ ನಿಮ್ಮಂಗ ಅವ ಕಡೆಯಿಂದ ಪ್ರೈಮ್ ಮಿನಿಸ್ಟರ್ ಬಂದಾನ, ಇವ ಹುಚ್ಚ ಪ್ರೈಮ್ ಮಿನಿಸ್ಟರ್ ಬಂದಿದ್ದ ಇವ ಮೊದಲ. ನಿಜವಾದ ಪ್ರೈಮ್ ಮಿನಿಸ್ಟರ್ಗೆ ಅವ ಅಂತಾನ, ನಾನು ಮೊದಲ ಇನ್ನು ಅಂತಿದ್ದೆ ಇಲ್ಲಿ ಬಂದಿ ಅಂದ್ರ ಇಲ್ಲಿ ಆರಾಮ್ ಹಾಕಿದ್ದಿ ಗುಳಿಗೆ ತಗೋ ಅಂತ ಹೇಳ್ತಾನ. ಇಂಥ ಸಮಸ್ಯೆಗಳನ್ನ ಕಳ್ಕೋಬೇಕು ಅಂತಂದ್ರೆ ಚಾಂದೋಗ ಉಪನಿಷತ್ತದಾಗ 9 ಸಲ ಶ್ವೇತಕೇತುವಿಗೆ ತತ್ವಮಸಿ ಶ್ವೇತಕೇತು ಅಂತ ಬೇರೆ ಬೇರೆ ದೃಷ್ಟಿಯಿಂದ ಹೇಳ್ಕೊಂಡು ಬಂದು ಅವಾಗ ವಿಚಾರ ಉಂಟು. ಇಟ್ ಈಸ್ ನಾಟ್ ಬ್ರೇನ್ ವಾಷಿಂಗ್ ಪ್ರಪೋಸಲ್ ಬಟ್ ಇಟ್ ಇಸ್ ಎ ಸಿಸ್ಟಮ್ಯಾಟಿಕ್ ಟೀಚಿಂಗ್. ತತ್ವಮಸಿ ಮಹಾವಾಕ್ಯದ ಉಪದೇಶ ಬ್ರೇನ್ ವಾಷಿಂಗ್ ಅಂತಂದ್ರ ಈ ಭಯೋತ್ಪಾದಕರಿಗೆ ಏನ್ ಮಾಡ್ತಾರಂದ್ರೆ, ಭಯೋತ್ಪಾದಕರು ಏನ್ ಅದಾರಲ್ಲ ಇವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರೇನ್ ವಾಶ್ ಮಾಡ್ತಾರ. ಹೆಂಗ್ ವಾಶ್ ಮಾಡ್ತಾರಪ್ಪ ಅಂತಂದ್ರ, ನಿನಗ ಲಕ್ಷಾಂಗಟ್ಲೆ ರೊಕ್ಕ ಕೊಡ್ತೇವಿ, ಕೋಟಿಗಳ ರೊಕ್ಕ ಕೊಡ್ತೇವಿ, ನೀನ್ ಒಂದ್ ಆವಿಷದಾಗ ಎಷ್ಟು ದುಡಿತಿಪ್ಪ, ದಿವ್ಸದ ಪಗಾರ ಎಷ್ಟು ನಿಂದು, ಏನ್ ಮಾಡ್ತಿರ್ತಾರ ಅವ್ರು, ಕೂಲಿ ಕೆಲಸ ಮಾಡೋರು ಹಿಡಿತಾರ. ಒಂದ್ 5 ರೂಪಾಯಿ ದುಡಿತೇನ್ರಿ ಅಂತ, ಈಗ 500 ಬೇಡ, ದಿವ್ಸಕ್ಕೆ 5,000 ರೂಪಾಯಿ ತಗೋರಿ ಲೆಕ್ಕ. ಎಷ್ಟು ವರ್ಷ ದುಡಿತೀನಿ ನೀನು? ಈಗ ನನಗೆ 20 ವರ್ಷ ರೀ, ಭಾಳ ಇನ್ನೊಂದು 40 ವರ್ಷ ದುಡಿತೀನಿ. ಒಂದ್ ದಿವ್ಸಕ್ಕ ನೀನು 5,000 ರೂಪಾಯಿ, 500 5,000 ರೂಪಾಯಿದಂಗ ಲೆಕ್ಕ ಹಾಕು. ಇನ್ನು 40 ವರ್ಷಕ್ಕೆ ಎಷ್ಟು ಆಗತ್ತೆ ರೊಕ್ಕ ಲೆಕ್ಕ ಮಾಡ್ಕೊಂಬ ಅಂತ. ಆ ರೊಕ್ಕ ಕೊಡ್ತೀನಿ, ಮನೆಗೆ ಹೋಗಿ ನಿಮ್ಮ ಅಪ್ಪ ನಿಮ್ಮ ಕೊಟ್ಟ ಬಾ, ಆಮ್ಯಾಗ ನಾ ಏನ್ ಹೇಳ್ತೀನಿ ಅದು ಮಾಡ್ಬೇಕು ಅಂತ. ಅವ್ರಿಗೆ ಅಷ್ಟು ರೊಕ್ಕ ನೋಡೋದ್ರಿಂದ ಅವ್ರು ನೀವು ಏನ್ ಹೇಳ್ತೀನಿ ಅದು ಮಾಡಕ್ ತಯಾರ. ಇದಕ್ಕೆ ಏನಂತಾರ ಬ್ರೇನ್ ವಾಷಿಂಗ್ ಅಂತ. ರೊಕ್ಕ ಅವ್ರಿಗೆ ಏನ್ ಬೇಕು ಅದನ್ನ ಹೇರಳವಾಗಿ ಕೊಟ್ಬಿಡೋದು. ಇವತ್ತು ನಿಂದ ಲೈಫ್ 20 ವರ್ಷದಾಗ ನಾ ಸತ್ಯ ಅಂತ ತಿಳ್ಕೊಂಡ್ಬಿಡು. ನಿಮ್ ಮನ್ಯಾಗ ಹೋಗಿ ಮೊದಲು ರೊಕ್ಕ ಕೊಟ್ಟ ನೀ ಸತ್ಯ ಅಂತ ತಿಳ್ಕೊ, ನಾವೇನ್ ಹೇಳ್ತೀವಿ ಅದನ್ನ ನೀವ್ ಮಾಡ್ಬೇಕು. ಭಯೋತ್ಪಾದನೆ ಮಾಡ್ಬೇಕು ಭಾರತದಲ್ಲಿ. ಅವ್ರು ಮಾಡಕ್ ಚಲೋ ಹೋಗ್ತಾರೆ. ಏನದ ನಾ ಸತ್ತರದ ಬಿಟ್ರೇನು ಎಲ್ಲ, ನಾ ಇದ್ರ ಏನ್ ದುಡಿಬೇಕಾಗಿತ್ತು ಅಷ್ಟು ರೊಕ್ಕ ತಗೊಂಡು ನಾನು ನಮ್ಮ ಮನ್ಯಾಗ ನಮ್ಮ ಮಂದಿ ನಮ್ ಕಳಬಡಿ ನಾ ಮಾಡ್ಬಿಡೀನಿ. ಇನ್ನು ನಾ ಇದ್ರೆ ಎಷ್ಟು ನಾ ಸತ್ರ ಎಷ್ಟು ಅಂತ ನಾವು ಅವ ಏನ್ ಹೇಳ್ತಾರೆ, ಬಾಂಬ್ ಬಿಡಕ್ಕೂ ತಯಾರ, ಏನ್ ಬರೆ ಮಾಡಕ್ಕೂ ತಯಾರ, ಮೋಸ ಮಾಡಕ್ಕೂ ತಯಾರ, ಕೊಲ್ಲಾಕೂ ತಯಾರ, ಏನ್ ಅಂತಿರೋದಿಲ್ಲ ಮಾಡ. ಇದಕ್ಕೇನಂತಾರ ಬ್ರೇನ್ ವಾಷಿಂಗ್. ಹಂಗ ವೇದಾಂತ ಅಂದ್ರೆ ಬ್ರೇನ್ ವಾಷಿಂಗ್ ಅಲ್ಲ. ಇದನ್ನ ನಿಮ್ಗ ಕೇಳಿದ ತಕ್ಷಣ ಅಲ್ಲ ಅನ್ಸದಲ್ಲ, ಇದನ್ನ ಹೌದು ಅನ್ಸುವಂತದ್ದು ಒಂದು ಶಾಸ್ತ್ರ ಟೀಚಿಂಗ್ ಅದ. ಇದು ಶಾಸ್ತ್ರ ಅದ, ಕಲೆ ಅದ, ಶಿಕ್ಷಣ ಅದ. ಇದು ಬ್ರೇನ್ ವಾಶ್ ಮಾಡೋದಲ್ಲ ಅಂತ. ಐ ಆಮ್ ಗೋಯಿಂಗ್ ಟು ಗಿವ್ ಯು ಎನ್ ಇಕ್ವೇಶನ್. ನಾನು ನಿಮಗೊಂದು, ಯಾರು ಅರ್ಥಮೆಟಿಕ್ ಕಲ್ತೀರಿ, ಅಲ್ಜಿಬ್ರಾ ಕಲ್ತೀರಿ 9th ದಾಗ, ಅಂತ ಒಂದು ಇಕ್ವೇಶನ್ ಕೊಡ್ತೀನಿ ಅಂತಾರಪ್ಪ. ಇಕ್ವೇಶನ್ ಅಂತಂದ್ರೆ ಏನ್ರಿ? a plus b the bracket square is equal to a square plus 2ab plus b square. ಇದಕ್ಕೆ ಇಕ್ವೇಶನ್ ಅಂತ. ಅಥವಾ ಇನ್ನೊಂದು ಇಕ್ವೇಶನ್ ಹೇಳ್ತೀನಿ ನಿಮ್ಗೆಲ್ಲರಿಗೂ ತಿಳಿಯುವಂತದ್ದು ಇಕ್ವೇಶನ್. ಒಂಬತ್ತು + 1 ಬರೋಬರಿ 10. ಇದು ಇಕ್ವೇಶನ್ ಅಂತ. ಏನ್ರಿ? 9 + 1 ಬರೋಬರಿ 10. ಅಥವಾ 7 + 3 ಬರೋಬರಿ 10. 5 + 5 ಬರೋಬರಿ 10. ಇದಕ್ಕೆ ಇಕ್ವೇಶನ್ ಅಂತ. ಇದಕ್ಕೆ ಏನಂತಾರ್ರಿ? ಇಕ್ವೇಶನ್ ಅಂತಾರ. You are the whole, you are free from all the doshas. It is an equation to understand. ನೀಗೇನು ಕೊಡ್ತಾರ ಇಕ್ವೇಶನ್ ಅಂದ್ರೆ, ನೀನು ಪೂರ್ಣ ಇದೀರಿ ಮತ್ತೆ ನೀನು ಎಲ್ಲ ದೋಷಗಳಿಂದ ಮುಕ್ತನಾಗಿದ್ದೀಯಾ. ಒಂದು ಇಕ್ವೇಶನ್ ಕೊಡ್ತಾರೆ. ಈ ಇಕ್ವೇಶನ್ ನೀವೇ ತಿಳ್ಕೋಬೇಕೀಗ. ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಕ್ವೇಶನ್ ಐ ಹ್ಯಾವ್ ಎ ವೆಲ್ ಸ್ಟ್ರಕ್ಚರ್ಡ್ ಕನ್ಸಿಸ್ಟೆಂಟ್ ಸಿಸ್ಟಮ್ಯಾಟಿಕ್ ಟೀಚಿಂಗ್. ತ್ವಪದ ವಿಚಾರ, ತ್ವಪದ ವಿಚಾರ, ತತ್ಪದ ವಿಚಾರ, ಅಶಿಪದ ವಿಚಾರ. ನೋಡ್ರಿ, ತ್ವಪದ ವಿಚಾರ, ಅಶಿಪದ, ತ್ವಪದ, ತತ್ಪದ ವಿಚಾರ, ಅಶಿಪದ ವಿಚಾರ ಅಂತ 3 ಪದಗಳ ವಿಚಾರ ಮಾಡ್ಬೇಕಾಗಿದೆ ಶಾಸ್ತ್ರಕ್ಕೆ ಬಂದ್ಮೇಲೆ. ಲಕ್ಷ ಕೊಟ್ಟು ಕೇಳಿ. I can help you to understand this as a fact. ಇದನ್ನ ನೀವು ಈಗ ಕರೆ ಅಂತ ನಿಮ್ಗೆ ನಾನು ತೋರಿಸ್ಕೊಡ್ಬೇಕಾಗಿದೆ. Therefore, the teacher repeats 9 times. ಏತತ್ ಏತದಾತ್ಮ್ಯಂ ಇದಕ್ಕಂ ಸರ್ವಂ ತತ್ವ ತತ್ಸತ್ಯಂ ಸ ಆತ್ಮ ತತ್ವಂ ಅಸಿ ಶ್ವೇತಕೇತು. At the end of the 5th chapter, Chandogya Upanishad, the student Shvetaketu understands this and thanks the Guru. At the end of the 6th chapter, Kadishtaya Vignaviti. Initially Shvetaketu didn't believe
5ನೇ ಅಧ್ಯಾಯ ಪ್ರಾರಂಭ ಮಾಡಿ 6ನೇ ಅಧ್ಯಾಯ ಮಾಡೋದು ಅಂತ ಹೇಳ್ತಾನವ. ಎಲ್ಲಿ ಆ ಚಾಂದೋಗ್ಯ ಉಪನಿಷತ್ತಿನಾಗ ಗುರು ಆದಂತವನು ಶ್ವೇತಕೇತುವಿಗೆ ಹೇಳ್ತಾನ, ಉದ್ದಾಲಕ ಮಹರ್ಷಿ ತನ್ನ ಮಗನಾದಂತ ಶ್ವೇತಕೇತುವಿಗೆ ಹೇಳ್ತಾನ, ಅವ ಎಷ್ಟು ಹೇಳಿದ್ರು ಕೂಡ 6ನೇ ಅಧ್ಯಾಯ ಮುಗಿಮಟನು ಗೊತ್ತಾಗೋದಿಲ್ಲ, ಹೂನ ಅನ್ನೋದಿಲ್ಲ. 6ನೇ ಅಧ್ಯಾಯ ಮುಗಿತು ಅಂದ್ರೆ ಅವಾಗ ತಿಳಿದಿರ್ತಾನ, ಅವಾಗ ಹೂ ಅಂತ ನಾವು. ಶ್ವೇತಕೇತು ಡಿಡ್ ನಾಟ್ ಬಿಲೀವ್, ಬಟ್ ಇಂಟಿಮೇಟ್ಲಿ ಇಟ್ ಬಿಕೇಮ್ ಎ ಫ್ಯಾಕ್ಟ್ ಫಾರ್ ಹಿಮ್. ಅಲ್ಟಿಮೇಟ್ಲಿ ಇಟ್ ಬಿಕೇಮ್ ಎ ಫ್ಯಾಕ್ಟ್ ಫಾರ್ ಹಿಮ್. ಮೊದಲ ಬಪ್ಪದೇ ಇದ್ದಾವ, ಕೇಳ್ಕೋಂತ ಹೋದ, ಆ ವೃತ್ತಿ ಅದೇ ಆಕಾರ ಹಾಕೋಂತ ಬಂತು. 6ನೇ ಅಧ್ಯಾಯ ಕೊನೆಗೆ ಹೌದು ಅಂತ ಒಪ್ಪಿಕೊಂಡ. Just as Karna, who didn't believe he was the Kunti Putra because he was strongly entrenched in the notion that he was Radheya, the son of a charioteer. ನೋಡಪ್ಪ, ನೀನು ಕುಂತಿ ಮಗ ಅಂತ ತಿಳ್ಕೊಂಡು ಎಷ್ಟು ಹೇಳಿದ್ರು ಕೂಡ ಆ ಕರ್ಣನಿಗೆ ಕುಂತಿ ಪುತ್ರನಾದ ನಾನು ಕುಂತಿ ಪುತ್ರ ಅಂತ ತಿಳಿದೇ ಇಲ್ಲ. ಎಷ್ಟು ಹೇಳಿದ್ರು ತಿಳಿದಿಲ್ಲ. ಯಾಕಂದ್ರೆ ಅವನ ತಲೆಯಾಗ ಏನ್ ಗೊತ್ತಿತ್ತು ಅಂದ್ರೆ ನಾನು ಕಾಶಿ ಪುತ್ರ, ನಾನು ರಾಧೇಯ ಅಂತ ಅವನ ತಲೆಯಾಗ ಬರೋಬ್ಬರಿ ಹೊಕ್ಕಿತ್ತು. ಲಾಟ್ ಆಫ್ ರಿವಲೇಷನ್ಸ್ ವೇರ್ ರಿಕ್ವೈರ್ಡ್ ಫಾರ್ ಅಕ್ಸೆಪ್ಟೆನ್ಸ್. ಅವ ಕುಂತಿ ಮಗ ಅಂತ ಒಪ್ಕೋಬೇಕಾದ್ರೆ ಕುಂತಿನ ಬಂದು ಹೇಳ್ಬೇಕಾಗ್ತದೆ, ನೀನ್ ನನ್ನ ಮಗ ಅಂತ ತಿಳ್ಕೊ. ಹಂಗ ನೀವು ದೇವರದೀರಿ ಅಂತ ಹೇಳ್ಬೇಕಂದ್ರ ದೇವರ ಬರ್ಬೇಕಾಗಿ, ದೇವರ ಬಂದನಿ. ಈ ಉಪನಿಷತ್ ಅಂದ್ರೆ ದೇವರ ವಾಣಿ ಐತಿ. ಈಗ ಅವರ ಬಂದ್ ಹೇಳತ್ತಾನ, ನೀನ್ ನನ್ ಮಗನು ಅದೇ ಅಂದಾಗ ಮತ್ತೆ ತಿನ್ನಿ ಇನ್ನ ನೋಡ್ರಿ, ಹಡದವರ ಬಂದ ನೀನ್ ನನ್ನ ಮಗ ಅಂತ ಹೇಳಿದಾಗ ಅವಾಗ ಕರ್ಣಗ ನಂಬಬೇಕಾ ಬಿಡ್ಬೇಕ, ಏನ್ ನಂಬುದಿಲ್ಲ ಅಂತ ಅನ್ನವ. ತಾಯಿ ಯಾರ ತೋರಿಸ್ತಾಳ, ಇವನ ನಿಮ್ ತಂದೆ ಅಂತಂದ್ರ ಆಕೆ ಹೇಳಿದ ಖರೆ, ಹಂಗ ಪ್ರಮಾಣನು ಹಂಗ ವೇದ ಹೇಳಿದ ಖರೆ ಅದ ಅಂತ ನಂಬಬೇಕಾಗ್ತದ. ನಮ್ಮ ಪೂರ್ವಭಾವಿ ನಿರ್ಧಾರಗಳು ಏನದಾವು ಎಲ್ಲವೂ ಅಮ ಅಂತ ಕೈ ಬಿಡಬೇಕಾಗ್ತದ. ನಾವು ಅಜ್ಞಾನ ಕಾಲದಾಗ ಶರೀರವೇ ಆತ್ಮ ಅಂತ ತಿಳಿದೇವಿ, ಮನಸ್ಸಿಗೆ ಆತ್ಮ ಅಂತ ತಿಳಿದೇವಿ, ಬುದ್ಧಿಗೆ ಆತ್ಮ ಅಂತ ತಿಳಿದೇವಿ. ಏನೇದಕ್ಕೂ ಆತ್ಮ ಅಂತ ತಿಳ್ಕೊಂಡು ಎಲ್ಲೆಲ್ಲೋ ಸಿಕ್ಕೊಂಡು ನಿಂತು ಬಿಟ್ಟಿವಿ ಅಜ್ಞಾನದಾಗ. ಮತ್ತ ಅದೆಲ್ಲ ಬಿಡಿಸಿ ಅಲ್ಲ ಅಂತ ಹೇಳಿದಾಗ ಮನಸ್ಸಿಗೆ ನಾಟಿದಾಗ ಬಿಡುವಂತ ಹೋಗ್ಬೇಕಾಗ್ತದ. ಟು ಗಿವ್ ಎ ಮಾಡರ್ನ್ ಎಕ್ಸಾಂಪಲ್, ನಿಮ್ಗೆ ಇನ್ನೊಂದು ಉದಾಹರಣೆ, ಒಂದು ಆಧುನಿಕ ಒಂದು ಉದಾಹರಣೆ ಕೊಡ್ತಾರೆ. At first, many didn't accept when they were told that the sun was the center of the solar system and earth was revolving around it. ಈ ಖಗೋಳ ಶಾಸ್ತ್ರದಾಗ ಮೊದಲು ಹೇಳಿದ್ರಂತ, ಮೊದಲ ಮಂದಿ ಏನ್ ತಿಳ್ಕೊಂಡಿದ್ರಂದ್ರ ಪೃಥ್ವಿ ನಿಂತಲೇ ನಿಂತೈತಪ್ಪ, ಸೂರ್ಯನ ಹಿಂಗ ಮ್ಯಾಗ ಬರ್ತಾನ, ಮುಂಜಾನೆ ಉದಯ ಹಾಕಾನ, ಮಧ್ಯಾಹ್ನದಾಗ ತೆಡಿ ಮ್ಯಾಗ ಬರ್ತಾನ, ಸಂಜೆ ಮುಂದೆ ಪಶ್ಚಿಮ ಮುಳುಗ್ತಾನ, ಮತ್ತ ಆ ಕಡೆ ತಿರುಗಿದವನು ಮತ್ ಮುಂಜಾನೆ ಹೊತ್ತೇನ ಪೂರ್ವಕ್ ಬಂದ್ ಹಿಂಗ್ ಉದಯ ಹಾಕಾನ ಅಂತ ತಿಳಿದಿದ್ರು ಮಂದಿ. ಅವ ವಿಜ್ಞಾನಿ ಕಂಡು ಹಿಡ್ದ ಏನಂತ, ಇಲ್ಲೋ ಮರಾಯ ಪೃಥ್ವಿ ತಿರುಗ್ತದ, ಸೂರ್ಯ ನಿಂತಲೇ ನಿಂತಾನ ಅಂತ ಯಾವ ಕಂಡು ಹಿಡ್ದಂತಪ್ಪ ವಿಜ್ಞಾನಿ. ಅವನು ನಂಬಲಿಲ್ಲ ಮಂದಿ, ಗಲ್ಲಿಗೆ ಹಾಕ್ರವನ ಅಂದ್ರ. ಅವ ಹೇಳುವುದು ಖರೆ ಇದ್ರು ಕೂಡ ಅವನ ಮಾತನ್ನು ನಂಬಲಿಲ್ಲ, ಅವನ್ ಗಲ್ಲಿಗೆ ಹಾಕಿದ್ರು. ಹಂಗದ ಇದು ವೇದಾಂತದ ಮಾತುಗಳು, ಹಂಗದವ ಆತ್ಮೀಯರೇ. ನಮಗ್ ನಂಬಕ್ ಆಗೋದಿಲ್ಲ, ಆದ್ರೆ ಅದ ಖರೆ ಅದ. They mocked the person who first revealed it. When I see with my own eyes the sun rising and setting each day, how can I accept that the sun is stationary and the earth is revolving around it? ಆದ್ರೆ ನನ್ನ ಕಣ್ಣಿಗೆ ಹುಬ್ಬ ಕಾಣ್ತದ, ಸೂರ್ಯ ಮುಂಜಾನೆ ಇಲ್ಲೇ ಉದಯ ಆಗ್ತಾನ, 12 ಗಂಟೆ ಆತ ನೆತ್ತಿನಾಗ ಬರ್ತಾನ, ಸಂಜೆ ಆತಂದ್ರ ಈ ಕಡೆ ಪಶ್ಚಿಮ ದಿಕ್ಕದಾಗ ಮುಳುಗ್ತಿರ್ತಾನ. ನಾ ಕಣ್ಣಿಗೆ ಕಾಣ್ತದ ಹುಬ್ಬ ಇಷ್ಟು ಕಂಡ್ರು ಕೂಡ ಸೂರ್ಯ ಹುಟ್ಟುದಿಲ್ಲ, ಸೂರ್ಯ ಇದ್ದಲ್ಲೇ ಅದಾರ ಅಂತ ಹೇಳ್ತೀರಿ ಅಂದ್ರೆ ನಿಮ್ಗೆ ಏನ್ ನಂಬುದು, ನಾನು ನಿಮ್ಗೆ ಏನ್ ಹೇಳ್ಬೇಕು ಅಂತಾನ. ನಂಬುದಿಲ್ಲ, ವೇದಾಂತದ ಮಾತುಗಳು ನಂಬಲಿಕ್ಕೆ ಆಗುದಿಲ್ಲ, ನಂಬಬೇಕು, ನಂಬಬೇಕು. ಅದಕ್ಕೆ ಅದು ಖರೆ ಅದ, ಇದ್ದಕ್ಕಿಕ್ಕಂತದ. ಕಣ್ಣಿಗೆ ಎಲ್ಲ ಖರೆ ಅಂತ ಕೊಡ್ತೇನೆ, ಎಲ್ಲ ಕಣ್ಣಿದ್ದು ಸುಳ್ಳು ಆಗ್ತದ. ಮೊಲದ ಕಿವಿ ಕೋಡ್ಗತೆ ಕಾಣ್ತಾವ, ಮೊಲದ ಕೋಡು ಅಂತಾರ, ಕೋಡಲ್ಲ ಅವ್ನ ಮೊಲಕ್ಕ ಇಲ್ಲ. ಒಂದು ಸೀದಾ ಕಡೆಗೆ ತೋರಿ ಒಂದು ನೀರಿನ ಡ್ರಮ್ದಾಗ ಅದನ್ನ ಎತ್ತರಿ ಸೊಟ್ಟ ಕಾಣ್ತದ, ಸೊಟ್ಟ ಐತಿ ಅದು ಕೋದು ಸೀದಾ ಐತಿ, ತೆಗದ್ ನೋಡ್ರಿ ಏನ್ ಕಾಣ್ತೈತಿ, ಅದು ಖರೆ ಐತೇನು? ಸೂರ್ಯ ಮುಳುಗ್ತಾನ, ಸೂರ್ಯ ಉತ್ಪತ್ತಿ ಹಾಕಾನ, ಉದಯ ಹಾಕಾನ ಇಲ್ಲ. ಪೃಥ್ವಿ ಆ ಕಡೆ ಬರಾಗತ್ತೈತಿ, ಪೃಥ್ವಿ ಅವನ ಮುಂದೆ ಬಂದಾಗ ಸೂರ್ಯೋದಯ ಆಕತಿ. ಪೃಥ್ವಿ ಅವನ 90 ಡಿಗ್ರಿ ಬಂತಂದಾಗ ಅಲ್ಲಿ ಇದೆ ಮಧ್ಯಾಹ್ನ 12 ಗಂಟೆ ಆಗ್ತದೆ. ಮುಂದೆ 180 ಡಿಗ್ರಿಗೆ ಹೋದಾಗ ಪೃಥ್ವಿ ತಿರುಗ್ತದೆ ಹೊತ್ತು ಸೂರ್ಯ ನಿಂತಲೇ ನಿಂತಾನಂತಿಕೊಂಡು ಶಾಸ್ತ್ರ ಹೇಳುವಂತ ಮಾತು.
ಇದು ಯಥಾರ್ಥದ. ಈಗ ಏನ್ ಮಾಡ್ಬೇಕು, ನಮ್ಮ ಏನ್ ದೃಷ್ಟಿಕೋನ ಕಣ್ಣಿಗೆ ಕಾಣಾಗತ್ತಲ್ಲ ಅದನ್ನ ಚೇಂಜ್ ಮಾಡ್ಕೋಬೇಕು. ಹೌದಪ್ಪ, ಪೃಥ್ವಿನ ತಿರುಗ್ತೈತಿ, ಸೂರ್ಯ ನಿಂತಲ್ಲಿ ಅದಾನ, ಶಾಸ್ತ್ರ ಹೇಳುವುದ ಖರೆ ಅಂತ ತಿಳ್ಕೊಬೇಕು. ಹಂಗ ನಾನೇ ಆತ್ಮ ಅದೇನಪ್ಪ, ನಾ ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ ಅಂತ ತಿಳ್ಕೊಂಡ್ರ ಪಾರಾಕಿ, ಇಲ್ಲ ಅಂದ್ರೆ ಸಂಸಾರದಲ್ಲಿ ಬದ್ದಾಡ್ತೀನಿ. It is interesting to note that even after knowledge, the experience continues to be the opposite. ಇನ್ನೊಂದು ಮಾತು ಹೇಳ್ತಾರೆ ಕೇಳಿದ್ರೆ, ಮುಖ್ಯವಾದ ಮಾತು. ಈಗ ನಮಗೆ ಜ್ಞಾನ ಆಗೈತಪ್ಪ, ಸೂರ್ಯ ತಿರುಗಂಗಿಲ್ಲ, ಪೃಥ್ವಿನ ತಿರುಗ್ತೈತಿ ಅಂತ ಜ್ಞಾನ ಆಗೈತಿ. ಆದ್ರೂ ಸೂರ್ಯೋದಯ ಆಗೋದು ತಪ್ಪೈತೇನು? ಸೂರ್ಯೋದಯ ಸೂರ್ಯಾಸ್ತ ಆಗೋದು ಕಾಣ್ತಾವಿಲ್ಲ ಕಣ್ಣಿಗೆ. ಹಂಗ ಇದೆ ಜ್ಞಾನ ಆದ್ರೂ ಕೂಡಾನು ಈ ಮೊದಲ ಅಜ್ಞಾನ ಕಾಲದಾಗ ಏನ್ ತೋರ್ತಾವ? ಹಸಿವು, ತೃಷೆ, ಈ ಶರೀರ ತೋರ್ತದ. ಅವಾಗ ತೋರಿದ್ರು ಕೂಡ ಇದು ತೋರ್ತೈತೆ ಹೊರತು ಇದು ಅಲ್ಲ ನಾನು ಅಂತ ತಿಳ್ಕೊಳಕ್ ಕಲಿಬೇಕಾಗ್ತದ. ಇದೆ ನೋಡ್ರಿ ಮಜಾ. ಎಷ್ಟು ಬಂದು ತಿಳ್ಕೊಂಡ್ರೆ ನನ್ಗೆ ಗೊತ್ತಾಗಿಲ್ಲ, ತಿಳ್ಕೊತೀರಿ ಅನ್ನುವಂಥ ಭಾವನೆಯಿಂದ ಹೇಳಾಕತ್ತೀನಿ. Those who will not understand, you go refer the YouTube and write down the notes. Understand? It requires a lot of education to accept this fact. ಈ ಒಂದು ವೇದಾಂತದ ಮಾತುಗಳು ನಮಗೆ ಮನದಟ್ಟಾಗಬೇಕು ಅಂತಂದ್ರೆ ನಾವು ಬಹಳಷ್ಟು ಅಭ್ಯಾಸ ಮಾಡಬೇಕಾಗ್ತದೆ. It is interesting to note that even after knowledge, the experience continues to be opposite. ನಮ್ಮ ಜ್ಞಾನದ ತಕ್ಕ ನಾ ಪರಮಾತ್ಮ ಅಂದ್ರೆ ನಾ ಮತ್ತೆ ಶರೀರ ಕಾಣುದಿಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ. ಶರೀರ ಕಾಣ್ತದ, ಹಸಿವು ಕಾಣ್ತದ, ಖುಷಿ ಕಾಣ್ತದ. ಅಜ್ಞಾನ ಕಾಲದಾಗ ಹೆಂಗಿದ್ದೀವಿ ಹಂಗ ಎಲ್ಲ ಕಾಣ್ತಾವ. ಆದ್ರೂ ಕೂಡ ನಾನು ಪರಮಾತ್ಮ ಅನ್ನುವಂಥ ಜ್ಞಾನ ಗಟ್ಟಿ ಮಾಡ್ಕೋಬೇಕಾಗ್ಯದ. In spite of opposite experience, I know that really is the other way around. ನನ್ನ ಕಣ್ಣಿಗೆ ಹೆಂಗ ಕಾಣ್ತಿದ್ರು ಕೂಡ ನಾನು ಪರಮಾತ್ಮ ಅದೇನನ್ನುವಂಥದ್ದು ಜ್ಞಾನ ನಮ್ಮ ಮನಸ್ಸಿಗೆ ನಾಡಬೇಕಾಗ್ಯದ. Similarly, when the Vedanta says, I am the Nirdosha Purushartha Brahma, I will not able to accept it until I learn and understand the teaching. ಹೆಂಗ ಇದೇ ರೀತಿ ಶಾಸ್ತ್ರ ನೀ ಪರಮಾತ್ಮನೇ ಅದಿ, ಆ ದೋಷರಹಿತವಾದಂತ ಪುರುಷಾರ್ಥ ಏನದಿದೆ ಅದು ನೀನ ಅದೀಪ, ನೀನ ಬ್ರಹ್ಮದಿ ಅಂತ ಹೇಳಿದಾಗ ನನಗೆ ನಂಬಾಕ್ ಆಗುದಿಲ್ಲ ಅಂದ್ರೂ ಕೂಡ ಅದನ್ನ ನಂಬಾಕ ಏನ್ ಬೇಕು ಅಭ್ಯಾಸ ಮಾಡಿ ಅದನ್ನ ಅದ ಖರೆ ಐತಿ, ನಾ ತಿಳ್ಕೊಂಡಿದ್ದ ಭ್ರಮ ಐತಿ ಅಂತ ನಾನು ಭ್ರಮೆಯ ಜ್ಞಾನವನ್ನು ಬಿಟ್ಟು ಜ್ಞಾನಕ್ಕಾಗಿ ನಾನು ಮೊರೆ ಹೋಗ್ಬೇಕಾಗತ್ತ. ಇಟ್ ಇಸ್ ಎ ಮ್ಯಾಟರ್ ಆಫ್ ಬಿಲೀಫ್, ಬಟ್ ಇಟ್ ಇಸ್ ನಾಟ್ ಎ ಮ್ಯಾಟರ್ ಆಫ್ ಬಿಲೀಫ್, ಇಟ್ ಇಸ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಇದು ಮೂಢನಂಬಿಕೆ ಅಲ್ಲ. ವೇದಾಂತ ಹೇಳೋ ಮಾತು ಮೂಢನಂಬಿಕೆ ಅಲ್ಲ ಅಲ್ಲ ಅಲ್ಲ. ಇದು ನಿಚ್ಚಳಾದವ್ರ ಮಾತು, ಭ್ರಮೆಯಿಂದ ನಿಚ್ಚಳಾದವ್ರ ಮಾತು, ಜಾಗೃತದಿಂದ ಹೊರ ಜಾಗೃತಿ ಎದ್ದವ್ರ ಮಾತು. ಇದು ಜ್ಞಾನಿಗಳ ಮಾತು, ಇದು ವಿವೇಕಿಗಳ ಮಾತು, ಇದು ಸಿದ್ಧಾರೂಢರಂತ ಸ್ವಾಮಿ ವಿವೇಕಾನಂದರಂತವ್ರ ಮಾತು. Many have this misconception that it is mystic experience. ಇದಕ್ಕ ಬಹಳ ಮಂದಿ ಏನಂತಾರ, ಇದು ಅಲೌಕಿಕವಾದಂತ ಅನುಭವ ಅಂತಾರ. ಅಲ್ಲ, ಅದು ಅಲೌಕಿಕವಾದಂತ ಒಂದು ಅನುಭವ ಅಲ್ಲ. ಪರಮಾತ್ಮನ ತತ್ವ ಅಂದ್ರೆ ಅಲೌಕಿಕವಾದಂತ ಅನುಭವ ಅಲ್ಲ, ಅದು ನಿಮ್ಗೆ ಅನುಭವಕ್ಕೆ ಬರುವಂತ ಮಾತೈತಿ. ಇಟ್ ಈಸ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಅದು ಕೇವಲ ತಿಳ್ಕೊಳ್ಳೋದು ಮಾತ್ರ ಅಲ್ಲಿ, which is possible to achieve and which alone can release us. ಜ್ಞಾನದಿಂದ ಅದು ಮೋಕ್ಷವನ್ನು ಹೊಂದದ, ಬಿಡುಗಡೆ ಹೊಂದಲಿಕ್ಕೆ ಬರ್ತದ. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲವೇ ಇಲ್ಲ. ಹೋದ್ರಿ ಇವ್ರ ಯಾಕೋ ಆಯಾಸ ಇನ್ನ ಐತಿ ಟೈಮ್ ಇಲ್ಲ, ಇನ್ನ 3 ನಿಮಿಷ ಇತ್ತು. ನಾನು ಹೇಳ್ಬಿಡ್ತೀನಿ, ಇನ್ನೊಂದು ಪ್ಯಾರ ಹಾಕಿ. Now the question comes, and am I a defectless Brahman or a defect-ridden mortal human being? ಇದು ಸಮಸ್ಯೆ ಬರ್ತದೆ. ಅಲ್ರಿ, ಸಮಸ್ಯೆ ಇಲ್ಲದಂತ ಪರಮಾತ್ಮನೇ ನಾ ಅದೇನು, ಅಥವಾ ಸಮಸ್ಯೆಗಳಿಂದ ಕೂಡಿದಂತ ಜೀವಾತ್ಮನೇ ನಾ ಅದೇನು? ನಾ ಯಾರಿದ್ದೇನೆ? ಇಷ್ಟೆಲ್ಲ ಏನೋ ಹೇಳಿದ್ರಿ, ಮತ್ತು ಸಮಸ್ಯೆನ ಬಂತು. To resolve this an intelligent challenge, my experience shows that I am a mortal human being with countless defects physically, emotionally and intellectually. ಇಷ್ಟೆಲ್ಲ ಹೇಳಿದ್ರು ಕೂಡ ನನ್ನ ಅನುಭವ ಏನೈತಿ ಲೌಕಿಕದಾಗ, ನಾನು ಕಣ್ಣಿಗೆ ನೋಡಿ ಕಿವಿಲಿ ಕೇಳಿ ಗಳಿಸಿದಂತ ವಿದ್ಯೆಯ ಅನುಗುಣವಾಗಿ ಏನದಪ್ಪ ನನ್ನ ಬಗ್ಗೆ ಅಂದ್ರ, ನಾನು ಒಂದಿಲ್ಲ ಒಂದು ದಿವಸ ಸತ್ತು ಹೋಗುವಂತ ಒಬ್ಬ ಸಾಮಾನ್ಯ ಜೀವನಾಗಿದ್ದೇನೆ. ನನ್ನಲ್ಲಿ ಅನೇಕ ದೌರ್ಬಲ್ಯಗಳದಾವ, ದೈಹಿಕವಾದಂತ ದೌರ್ಬಲ್ಯ ಅದಾವ. ಯಾವನಿಗೆ ಸರಿಯಾಗಿ ಅಡ್ಡಾಡಕ್ ಬರಂಗಿಲ್ಲ, ಯಾವನಿಗೆ ಸರಿಯಾಗಿ ಕಿವಿ ಕೇಳಂಗಿಲ್ಲ, ಒಬ್ಬನಿಗೆ ಕಣ್ಣು ಕಾಣಂಗಿಲ್ಲ,
ಯಾರ್ಯಾರು ಏನೇನೇನೇನೋ ದೈಹಿಕ ಸಮಸ್ಯೆಗಳದಾವ, ಮಾನಸಿಕ ಸಮಸ್ಯೆಗಳದಾವ, ಭೌತಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಭಾವನಾತ್ಮಕ ಸಮಸ್ಯೆಗಳು ಅದಾವ. ಒಬ್ಬ ಜಾಣ ಅದಾನ, ಒಬ್ಬ ದಡ್ಡ ಅದಾನ. ಇವೆಲ್ಲ ಸಮಸ್ಯೆಗಳಿಂದ ಕೂಡಿದ್ದೇನೆ ಅನ್ನುವಂಥದ್ದು ನನ್ನ ಬಗ್ಗೆ ನನಗಿದ್ದಂತ ಅನುಭವ. However, the Vedanta says that I am a defect-free person. ಆದ್ರೆ ಹೇಳ್ತದ ಶಾಸ್ತ್ರ, ನೀನು ಮಾತ್ರ ಯಾವ ದೋಷರಹಿತವಾದಂತ ಬ್ರಹ್ಮನೇ ದೀಪ ಅಂತ ಶಾಸ್ತ್ರ. ನಾನರ ದೋಷ ಸಹಿತ ನಾನು ಅಂತ ತಿಳಿದೇನೆ. ಇದರಂತತಿ ಶಾಸ್ತ್ರ, ನೀನು ದೋಷರಹಿತ ಬ್ರಹ್ಮ ವಸ್ತು ದೀಪ ಅಂತ ಹೇಳ್ತದೆ. Which one is correct? ಇದ್ರಾಗ ಯಾವ್ದು ಕರೆಯಪ್ಪ? Either the position can be personal side. I cannot dismiss the position that I am effectively Brahman because it is coming from Vedas. Veda ಸುಳ್ಳು ಹೇಳುವುದಿಲ್ಲ. ವೇದ ಹೇಳ್ತದ ಅಂದ್ರೆ ನೀನೇ ಪರಬ್ರಹ್ಮ ನಿರ್ದೋಷ ಸ್ವರೂಪನಾಮದಿ ಅಂತ ಹೇಳ್ತಂದ್ರೆ ಅದೇನು ಸುಳ್ಳು ಹೇಳುವುದಿಲ್ಲ. ಅದಕ್ಕೆ ಸುಳ್ಳು ಲಾಭ ಆಗೈತೇನೋ ಇಲ್ಲ. ಆದ್ರಿಂದ ಅದು ಹೇಳುವ ಮಾತು ಖರೇನ ಅದ. ಆ ವೇದ ಹೇಳುವ ಮಾತನ್ನ ನಾನು ಅಲಗಡಕ್ ಆಗೋದಿಲ್ಲ. Which I revere, ನಾನು ಗೌರವಿಸ್ತೇನೆ. ವೇದ ಹೇಳಿದ ಮಾತಿಗೆ ಗೌರವಿಸ್ತೇನೆ. ಅದೇ ಗಾಡ್ಸ್ ಓನ್ ಮೆಸೇಜ್, ಪರಮಾತ್ಮನ ಒಂದು ಸಂದೇಶ ಅಂತ ತಿಳ್ಕೊಂಡು ಆ ವೇದ ಹೇಳುವ ಮಾತನ್ನ ನಾನು ನಂಬುತ್ತೇನೆ. Therefore, ಜ್ಞಾನ ಕಾರಣ cannot be you. I am a Vaidika who have benefited from karmas prescribed by karma kanda of Veda. Therefore, ಜ್ಞಾನ ಕಾಂಡ cannot be wrong. ನೋಡ್ರಿ, ಕರ್ಮಕಾಂಡದಲ್ಲಿ ಆ ಅನೇಕ ಯಜ್ಞಗಳ ಯಾಗಗಳನ್ನ ಏನು ಕರ್ಮಕಾಂಡಗತವಾದಂತ ಅಲ್ಲಿ ಹೇಳಿದಂತ ಯಜ್ಞ ಯಾಗಗಳನ್ನ ಮಾಡಿ ಅಲ್ಲಿ ಹೇಳಿದಂತ ಫಲಗಳನ್ನ ಪಡೆದೇನಿ, ನನಗೆ ಅನುಭವ ಅದ. ಮತ್ತೆ ಜ್ಞಾನ ಕಾಂಡದಾಗ ಹೇಳ್ತಿತ್ತಂದ್ರೆ ಇದು ಸುಳ್ಳು ಇರಾಕಿಲ್ಲ, ಇದು ಖರನೇ ಇರಬಹುದು. ಯಾಕಂದ್ರೆ ವೇದ ಪ್ರಮಾಣ ಅದ ಅಂತ ಹೇಳ್ತಾರೆ ಬಹಳ ಮಂದಿ. ಮತ್ತೆ ನನಗೆ ಕರ್ಮಕಾಂಡದಾಗ ನನಗೆ ಏನೇನು ಬೇಕಾಗಿತ್ತ ಆ ಯಜ್ಞ ಯಾಗಾದಿಗಳನ್ನು ಮಾಡಿ ನಾನು ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಪಡೆದ ಅನುಭವ ನನಗದ. ಮತ್ತೆ ವೇದ ಪೂರ್ವ ಭಾಗದಾಗ ನನಗೆ ಅದು ಖರೆ ಆಗೈತಿ ಅಂದ್ರೆ ವೇದ ಅಂತ್ಯ ಭಾಗದಾಗ ಹೇಳಿದಂತ ಜ್ಞಾನದಿಂದ ಈ ಪುರುಷಾರ್ಥ ನಮ್ಗೆ ಸಿಗ್ತದ ಅಂತ ಹೇಳ್ತತಿ ವೇದ ಅಂದ್ರೆ ಅದು ಖರೇನೇ ಇರ್ಬೇಕಲ್ಲ. At the same time, I cannot brush aside my own intimate experience of my worries and woes. ಇಷ್ಟೆಲ್ಲ ಹೇಳಿದ್ರು ಕೂಡ ನನಗ ಹೊಟ್ಟೆ ಹಸಿವಾಗ್ತದ, ರೋಗಗಳು ಬರ್ತಾವ, ದುಃಖ ಆಗ್ತದ. ಈ ದುಃಖಗಳ ನನಗ ಎಲ್ಲ ನೀನು ದುಃಖ ಇಲ್ಲಪ್ಪ ಆನಂದ ಸ್ವರೂಪ ಅಂತ ಶಾಸ್ತ್ರ ಹೇಳ್ತದ. ನನಗರ ದುಃಖ ತೋರಾಗತ್ತಾವ, ಯಾವ್ದು ಕರೆ ಯಾವ್ದು ಸುಳ್ಳು ಅನ್ನಂಗಾಗ್ಯದ. Then with all my problems, ಇವೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು how can I claim that I am ನಿರ್ದೋಷ ಬ್ರಹ್ಮನ್? ನಾನು ನಿರ್ದೋಷ ಬ್ರಹ್ಮ ಪರಮಾತ್ಮನ ಇದ್ದೇನಂತ ನಾ ಹೆಂಗ್ ತಿಳ್ಕೋಬೇಕು? ಅಂಡ್ ದಟ್ ಟು ಆನಂದ ಸ್ವರೂಪಂ, ನಾನು ಕೇವಲ ಆನಂದ ಸ್ವರೂಪದಾಗ ಆನಂದದ ಆನಂದಕ್ಕಾಗಿ ನಾನು ಯಾವ ಹೊರಗಿನ ವಿಷಯಗಳನ್ನ ಪಡೆಯಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳ್ತದ. ಮತ್ತೆ ಇದನ್ನ ನಾನು ಹೆಂಗಪ್ಪ ಮಾಡ್ಲಿ ಅನ್ನುವಂತ ಪ್ರಶ್ನೆ ಬಂದದ. ಇನ್ನೂ ಈ ವಿಷಯ ಅದ, ಆ ವಿಷಯವನ್ನ ಇನ್ನು ನಾಳೆಗೆ ಮುಡೋಣ ಅನ್ನುವರಿಗೆ ಇವತ್ತಿನ ಈ ವಾಸ್ತುತ್ವ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಯಾರಾದ್ರೂ ಮಂಗಳ ಮಾಡಿ. ಮಂಗಳಾರುತಿ ಎತ್ತಿರೇ